ಓಕೆ ಎವ್ರಿವನ್, ಇವತ್ತೇನು ಮಾಡ್ತಾ ಇದೀವಿ ಅಂತಂದರೆ, ಇದೇನು ಪ್ರಾಡಕ್ಟ್ ಕಾರ್ಟ್ನ ನಾವು ಕ್ರಿಯೇಟ್ ಮಾಡಿದ್ವಿ, ಇದಕ್ಕೆ ಅಥೆಂಟಿಕೇಶನ್ ನಾವು ಏನು ಮಾಡ್ತಾ ಇದೀವಿ ಅಂದರೆ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದಾಗ ಏನಾಗಬೇಕು ಅಂದರೆ ಈ ಪೇಜ್ ಓಪನ್ ಆಗಬೇಕು. ಓಕೆ, ಸೊ ಆ ರೀತಿಯಾದಂಥ ಒಂದು ಫಂಕ್ಷನ್ನ ಏನು ಮಾಡ್ತಾ ಇದೀವಿ ಅಂತಂದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ದಿಸ್ ಈಸ್ ಅವರ್ ಫಸ್ಟ್ ಟಾಸ್ಕ್. ಓಕೆ, ಅದನ್ನು ಮಾಡೋದಕ್ಕೆ ನಮಗೆ ಏನು ಬೇಕಾಗುತ್ತೆ ಅಂದರೆ ಬೇಸಿಕಲಿ ಬ್ಯಾಕ್ ಎಂಡ್ ಬೇಕಾಗುತ್ತೆ. ಬ್ಯಾಕ್ ಎಂಡ್ನಲ್ಲಿ ನಮಗೆ ವೆರಿಫಿಕೇಷನ್ ಆಗಬೇಕು. ಲೈಕ್ ಯೂಸರ್ ಸ್ಟೋರ್ ಇರಬೇಕು, ಯೂಸರ್ ನೇಮ್ನ ಆಮೇಲೆ ಪಾಸ್ವರ್ಡ್ನ ನಾವು ಹಾಕ್ತೀವಿ, ಅದು ಹೋಗ್ಬಿಟ್ಟು ವ್ಯಾಲಿಡೇಟ್ ಮಾಡುತ್ತೆ ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಬ್ಯಾಕ್ ಎಂಡ್ನಲ್ಲಿ. ಓಕೆ, ವ್ಯಾಲಿಡೇಟ್ ಮಾಡಿಬಿಟ್ಟು ಅದು ಕರೆಕ್ಟ್ ಇತ್ತು ಅಂತಂದರೆ ನಮ್ಗೇನು ಸೆಂಡ್ ಮಾಡುತ್ತೆ ಅಂದರೆ ಒಂದು ಆಕ್ಸೆಸ್ ಟೋಕನ್ನ ಕಳಿಸುತ್ತೆ. ಆ ಆಕ್ಸೆಸ್ ಟೋಕನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಓವರ್ ಆಲ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಥೆಂಟಿಕೇಷನ್, ಅಥರೈಸೇಷನ್ ಅಂತ. ಸೊ ಅದಾದಮೇಲೆ ಏನು ಮಾಡೋಣ ಅಂತಂದರೆ ಇಂಪ್ಲಿಮೆಂಟ್ ಮಾಡೋಣ ನಮ್ಮ ವೆಬ್ಸೈಟ್ನಲ್ಲಿ. ಸೊ ಯಾವ ರೀತಿ ನಾವು ಫ್ರಂಟ್ ಎಂಡಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅಥೆಂಟಿಕೇಷನ್ ಆ್ಯಂಡ್ ಅಥರೈಸೇಷನ್ನ ಅಂತ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ started. Access granted. auth ಅಥವಾ ಅಥೆಂಟಿಕೇಷನ್ ಅಂತ ಕರಿತೀವಿ. ಅಥೆಂಟಿಕೇಷನ್ ಅಥವಾ ಅಥರೈಸೇಷನ್ ಡಿಫ್ರೆಂಟ್ ಟೈಪ್ಸ್ನಲ್ಲಿ ಆಗುತ್ತೆ. ಇಲ್ಲಿ ನಾನು ಸಿಂಪಲ್ ಅಥೆಂಟಿಕೇಷನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ದ್ಯಾಟ್ ಈಸ್ ಯೂಸರ್ ನೇಮ್ ಪಾಸ್ವರ್ಡ್ ಲಾಗಿನ್. ಓಕೆ, ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ನ ಯೂಸ್ ಮಾಡ್ಕೊಂಬಿಟ್ಟು ಲಾಗಿನ್ ಆಗೋದು. ಓಕೆ, ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ ನಾವು ಯೂಸರ್ ನೇಮ್ ಏನಂತ ಇಟ್ಕೊಂಡಿದ್ದೆ ಅಂತಾನೆ ಯೂಸರ್ ಅಂತ ಇಟ್ಕೊಂಡಿದ್ದೀನಿ. ಪಾಸ್ವರ್ಡ್ ಬಂದ್ಬಿಟ್ಟು ಏನು ಇಟ್ಕೊಂಡಿದ್ದೆ ಅಂತಾರೆ PASSWRD ಪಾಸ್ವರ್ಡ್ ಅಂತ ಇಟ್ಕೊಂಡಿದ್ದೀನಿ. ಓಕೆ, ದಿಸ್ ಇಸ್ ಮೈ ಯೂಸರ್ ನೇಮ್, ದಿಸ್ ಇಸ್ ಮೈ ಪಾಸ್ವರ್ಡ್. ಇವನ್ನ ಎರಡೂ ನಾನು ಏನು ಮಾಡ್ತೀನಿ ಅಂತಂದರೆ ಯಾರಿಗೆ ಕಳಿಸ್ತೀನಿ, ಸರ್ವರಿಗೆ ಕಳಿಸ್ತೀನಿ. ಇವಾಗ ನಾವು ವರ್ಕ್ ಮಾಡ್ತಾ ಇರೋದಲ್ಲಿ ಫ್ರಂಟ್ ಎಂಡ್ನಲ್ಲಿ. ಓಕೆ, ದಿಸ್ ಇಸ್ ಅ ಫ್ರಂಟ್ ಎಂಡ್ ಪಾರ್ಟ್. ಓಕೆ, ಸೊ ಇದೇನಾಗಿದೆ ಅಂತಂದರೆ ಇದು ಒಂದು ನಮ್ಮದು ಸರ್ವರ್ ಇದೆ. ಓಕೆ, ಸೊ ಅದಾದಮೇಲೆ ಏನಾಗಿದೆ ಅಂದರೆ ಯೂಸರ್ ಡೇಟಾಬೇಸ್ ಇದೆ. ಓಕೆ, ಸೊ ಇಲ್ಲಿ ಡೇಟಾಬೇಸ್ ಇದೆ, ಇಲ್ಲಿ ನಮ್ಮದು ಯೂಸರ್ ಇನ್ಫಾರ್ಮೇಷನ್ ಸ್ಟೋರ್ ಇದೆ. ಓಕೆ, ಸೊ ಈ ಸರ್ವರಿಗೆ ಕಳಿಸಿದ ತಕ್ಷಣ ಸರ್ವರ್ ಏನು ಮಾಡುತ್ತೆ, ನಾನು ಯೂಸರ್ ನೇಮ್ ಪಾಸ್ವರ್ಡ್ನ ತೊಗೊಳುತ್ತೆ. ಅದಾದಮೇಲೆ ಇದೇನು ತೊಗೊಳುತ್ತೆ, ಇದನ್ನು ತೊಗೊಂಡ್ಬಿಟ್ಟು ಲೈಕ್ ಇದ್ರೊಳಗಡೆ ಇರುವಂತಹ ಇನ್ಫಾರ್ಮೇಷನ್ ಇದ್ರೊಳಗಡೆ ಇದೆಯಾ ಅಥವಾ ಇಲ್ವಾ ಅಂತ ವೆರಿಫೈ ಮಾಡ್ಕೊಳುತ್ತೆ. ಓಕೆ, ಸೊ ಇದ್ರೊಳಗಡೆ ಎರಡರಲ್ಲೂ ಮ್ಯಾಚ್ ಆಯಿತು, ಯೂಸರ್ ನೇಮ್ ಪಾಸ್ವರ್ಡ್ ಎರಡೂ ಮ್ಯಾಚ್ ಅದು ನಮ್ಮ ಡೇಟಾಬೇಸ್ ಒಳಗಡೆ ಅಂತಂದರೆ ನಮಗೇನು ರಿಟರ್ನ್ ಆಗುತ್ತೆ, ಟ್ರೂ ರಿಟರ್ನ್ ಆಗುತ್ತೆ. ಓಕೆ, ಟ್ರೂ ರಿಟರ್ನ್ ಆದಮೇಲೆ ಸರ್ವರ್ ಏನು ರೆಸ್ಪಾನ್ಸ್ ಕಳಿಸುತ್ತೆ ಅಂದರೆ ನನಗೆ ಒಂದು ಆಕ್ಸೆಸ್ ಟೋಕನ್ನ ಕಳಿಸುತ್ತೆ. ದಿಸ್ ಇಸ್ ಕಾಲ್ಡ್ ಆಕ್ಸೆಸ್ ಟೋಕನ್. ಓಕೆ, ಈ ಆಕ್ಸೆಸ್ ಟೋಕನ್ನ ನಾವೇನು ಮಾಡ್ತೀವಿ ಅಂತಂದರೆ ಯೂಸರ್ ಸೈಡ್ನಲ್ಲಿ ಬ್ರೌಸರ್ ಒಳಗಡೆ ಇದನ್ನು ಸ್ಟೋರ್ ಮಾಡಿರ್ತೀವಿ ಆ್ಯಸ್ ಅ ಕುಕಿ ಒಳಗಡೆ ಏನು ಮಾಡ್ತೀವಿ ಅಂತಂದರೆ ಇದನ್ನು ಸ್ಟೋರ್ ಮಾಡಿರ್ತೀವಿ. ಯು ಹರ್ಡ್ ಅಬೌಟ್ ಇಟ್, ರೈಟ್? ಸೊ ಕುಕೀಸ್ ಒಳಗಡೆ ಏನು ಮಾಡ್ತೀವಿ ಅಂತ ನಾವು ಬೇಸಿಕಲಿ ಆಕ್ಸೆಸ್ ಟೋಕನ್ನ ಸ್ಟೋರ್ ಮಾಡಿ ಇಡ್ತೀವಿ. ಓಕೆ, ಪ್ರತಿ ಸಲನೂ ನಾವೇನು ರಿಕ್ವೆಸ್ಟ್ ಮಾಡ್ತೀವಲ್ಲ, ಸೊ ಆ ಪ್ರತಿ ಸಲ ರಿಕ್ವೆಸ್ಟ್ ಮಾಡಿದಾಗ ಕೂಡ ನಾವೇನು ಮಾಡ್ತೀವಿ ಅಂದರೆ ಈ ಆಕ್ಸೆಸ್ ಟೋಕನ್ನ ಬೇಸಿಕಲಿ ಸರ್ವರ್ಗೆ ಕಳಿಸ್ತೀವಿ. ಸರ್ವರ್ ಏನು ಮಾಡುತ್ತೆ ಅಂದರೆ ಪ್ರತಿ ಸಲ ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಳ್ಳೋ ಬದಲಾಗಿ ಇಟ್ ವಿಲ್ ಯೂಸ್ ಅ ಆಕ್ಸೆಸ್ ಟೋಕನ್ ಆ್ಯಸ್ ವೆರಿಫಿಕೇಷನ್. ಓಕೆ, ಸೊ ಅಥೆಂಟಿಕೇಟ್ ಆಗಿದ್ದಾರೆ ಯೂಸರ್ ಅಂತ ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತಾ ಅಂದರೆ ಅದು ಆಕ್ಸೆಸ್ ಟೋಕನ್ನ ಯೂಸ್ ಮಾಡ್ಕೊಂಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ ಈಸ್ ಅ ಲೆಜಿಟ್ ಯೂಸರ್. ಓಕೆ, ಅವನಿಗೆ ಯಾವ್ದು ರೀತಿಯಾದಂತಹ ಲೈಕ್ ಇನ್ಫಾರ್ಮೇಷನ್ ಬೇಕಾಗಿದೆ ಆ ಇನ್ಫಾರ್ಮೇಷನ್ನ ನಾನು ಕಳಿಸ್ತೀನಿ ಯೂಸಿಂಗ್ ದಿಸ್ ಆಕ್ಸೆಸ್ ಟೋಕನ್. ಅದಕ್ಕೆ ನಾವೇನಾದರೂ ಆಕ್ಸೆಸ್ ಟೋಕನ್ನ ಯಾವುದಾದ್ರೂ ಒಬ್ಬ ಯೂಸರ್ ಕಡೆಯಿಂದ ಸ್ಟೀಲ್ ಮಾಡಿದ್ರೆ ವಿ ಕ್ಯಾನ್ ಲಿಟ್ರಲಿ ಟೇಕ್ ಓವರ್ ಆನ್ ಈಸ್ ಅಕೌಂಟ್. ಅವ್ರ ಅಕೌಂಟ್ ಮೇಲೆ ನಾವು ಏನು ಮಾಡ್ಬೋದು, ಟೇಕ್ ಓವರ್ ಮಾಡ್ಕೋಬೋದು. ಸೊ ಹಾಗಾಗಿ ದಿಸ್ ಇಸ್ ಆ್ಯನ್ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಕ್ಸೆಸ್ ಟೋಕನ್. ಓಕೆ, ಸೊ ಇದನ್ನ ವೆರಿಫೈ ಮಾಡೋದಕ್ಕೆ ತುಂಬ ರೀತಿಗಳಿದ್ದಾವೆ. ಲೈಕ್ JWT ಟೋಕನ್ ಅಂತ ಬರುತ್ತೆ. ಓಕೆ, ಸೊ JWT ಟೋಕನ್ನ ಯೂಸ್ ಮಾಡ್ಕೋಬೋದು. ಡಿಫ್ರೆಂಟ್ ವೇಸ್ಗಳಿದ್ದಾವೆ ವೇರ್ ವಿ ಕ್ಯಾನ್ ಹ್ಯಾಂಡಲ್ ಆಕ್ಸೆಸ್ ಟೋಕನ್ ವೆರಿ ಸೆಕ್ಯೂರ್ಲಿ. ಬಟ್ ಏನಪ್ಪ ಅಂತಂದರೆ 100% ಸೆಕ್ಯೂರಿಟಿ ಎಲ್ಲೂ ಇಲ್ಲ. ಏನಾದರೂ ಲೂಪ್ ಹೋಲ್ಸ್ಗಳು ಕಂಡು ಬಂದೇ ಬರ್ತವೆ. ಇವೊಂದು ಆಫ್ಟರ್ ಇಂಪ್ಲಿಮೆಂಟಿಂಗ್ JWT ದೇರ್ ವಾಸ್ ಆನ್ ಲೈಕ್ ವಲ್ನರಬಿಲಿಟಿ ಇನ್ OAuth. ಓಕೆ, OAuth ಒಳಗಡೆ ಒಂದು ವಲ್ನರಬಿಲಿಟಿ ಇತ್ತು. ಎದ್ರೊಳಗಡೆ ಅಂತಂದರೆ ಆ್ಯಪಲ್ ID ಮುಖಾಂತರ ಲಾಗಿನ್ ಆಗೋದ್ರಲ್ಲಿ ಬಗ್ ಹಂಟರ್ ಏನು ಮಾಡ್ತಾನೆ, ಅದನ್ನ ಫೈಂಡ್ ಔಟ್ ಮಾಡ್ತಾನೆ. ಯು ವಿಲ್ ಗೆಟ್ ನಿಯರ್ಲಿ $70,000 ಐ ಥಿಂಕ್, ಇಫ್ ಐ ಆಮ್ ನಾಟ್ ರಾಂಗ್. ಇಟ್ಸ್ $7,000 $70,000, ಐ ಡೋಂಟ್ ನೋ. ಬಟ್ ಅಷ್ಟು ಏನಾಗುತ್ತೆ ಅಂದರೆ ಪೇಔಟ್ ಸಿಗುತ್ತೆ ಅವನಿಗೆ. ಓಕೆ, ಸೊ ಎದ್ರೊಳಗಡೆ JWT ಟೋಕನ್ನ ಅವ್ರು ಏನು ಮಾಡಿರ್ತಾರೆ ಅಂದರೆ ಕಾನ್ಫಿಗರೇಷನ್ನ ಕರೆಕ್ಟಾಗಿ ಮಾಡಿರೋದಿಲ್ಲ. ಸೊ ಹೀಗಾಗಿ ಅಲ್ಲಿಂದ ಒಂದು ವಲ್ನರಬಿಲಿಟಿ ಉಟ್ಕೊಂಡ್ಬಿಟ್ಟು ಅವನೇನಾದರೂ ತನ್ನ ಆ್ಯಪಲ್ ID ಲಾಗಿನ್ ಆದರೆ ಇನ್ ಸೆಂಟರ್, ಓಕೆ, ಲೈಕ್ ಸರ್ವರ್ಗೆ ಒಂದು ಸತಿ ರಿಕ್ವೆಸ್ಟ್ ಹಿಟ್ ಆಗಿ ರೆಸ್ಪಾನ್ಸ್ ಬಂದಾದಮೇಲೆ ಈಸ್ ಮ್ಯಾನಿಪುಲೇಟಿಂಗ್ ದ್ಯಾಟ್ ರೆಸ್ಪಾನ್ಸ್ ಆ್ಯಂಡ್ ಸೆಂಡಿಂಗ್ ಬ್ಯಾಕ್ ಅ ರಿಕ್ವೆಸ್ಟ್. ದೆನ್ ಈ ಕ್ಯಾನ್ ಟೇಕ್ ಓವರ್ ಎನಿ ಒನ್ಸ್ ಅಕೌಂಟ್. ಓಕೆ, ಸೊ ಯಾರ್ದು ಬೇಕಾದರೂ ಅಕೌಂಟ್ನ ಅವರು ಟೇಕ್ ಓವರ್ ಮಾಡಬಹುದಾಗಿತ್ತು.
ಆ ರೀತಿಯಾದಂಥ ಒಂದು ವಲ್ನಬಿಲಿಟಿ ಇತ್ತು ಆ್ಯಪಲ್ ಒಳಗಡೆ. ಸೊ ಆ್ಯಪಲ್ ಐಡಿಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಲಾಗಿನ್ ಆಗ್ತಾರಲ್ಲ, ಅದನ್ನ OAuth ಅಂತ ಕರಿತೀವಿ. ಲೈಕ್ ಗೂಗಲ್ನವ್ರದ್ದು ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡೋದು, ಲಾಗಿನ್ ಥ್ರೂ ಗೂಗಲ್ ಮಾಡ್ಬೋದು. ದ್ಯಾಟ್ ಈಸ್ ಆಲ್ಸೋ OAuth. ಸೊ ಅಂಥ OAuth ಒಳಗಡೆ ಒಂದು ಮಿಸ್ಕನ್ಫಿಗರೇಷನ್ ವಲ್ನಬಿಲಿಟಿನ ಅವ್ರು ಫೈಂಡ್ ಔಟ್ ಮಾಡಿದ್ರು. ಅದರಿಂದ ಅವರಿಗೆ $7,000 ಅಥವಾ $70,000 ಸಮಥಿಂಗ್ ಏನೋ ಸಿಕ್ಕಿತ್ತು ಪೇಔಟ್. ಓಕೆ, ಸೊ ಅಂತಹ ಒಂದು ಏನಪ್ಪ ಅಂತಂದರೆ ಲೈಕ್ ಸೆನ್ಸಿಟಿವ್ ಡೇಟಾ ನಮ್ದು ಯಾರಪ್ಪ ಅಂತಂದರೆ ಆಕ್ಸೆಸ್ ಟೋಕನ್. ಓಕೆ, ಸೊ ತುಂಬಾ ಸೆನ್ಸಿಟಿವ್ ಡೇಟಾ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಹ್ಯಾಂಡಲ್ ಮಾಡಬೇಕಾಗುತ್ತೆ, ರೈಟ್. ಸೊ ನಮಗೀಗ ನಾನು ಏನು ಮಾಡ್ತಾ ಇಲ್ಲ ಅಂದರೆ ಸೆಕ್ಯೂರ್ ಕೋಡಿಂಗ್ ಬಗ್ಗೆ ಹೇಳ್ಕೊಡ್ತಾ ಇಲ್ಲ, ಬಟ್ ಹೌ ದ ಫ್ಲೋ ಈಸ್ ವರ್ಕಿಂಗ್ ಅದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇಸಿಕಲಿ ಯೂಸರ್ ನೇಮ್ ಪಾಸ್ವರ್ಡ್ ಕಳಿಸ್ತೀವಿ ಸರ್ವರ್ಗೆ. ಸರ್ವರ್ ಏನು ಮಾಡುತ್ತೆ, ಲೈಕ್ ಅದು ಡೇಟಾಬೇಸ್ನಲ್ಲಿ ಚೆಕ್ ಮಾಡುತ್ತೆ, ಲೈಕ್ ಯೂಸರ್ ನೇಮ್ ಪಾಸ್ವರ್ಡ್ ಪ್ರೆಸೆಂಟ್ ಇದೆಯೋ ಇಲ್ವೋ ಅಂತ. ಪ್ರೆಸೆಂಟ್ ಇತ್ತು ಅಂತಂದರೆ, ಟ್ರೂ ಆಯಿತು ಅಂತಂದರೆ ಇಟ್ ವಿಲ್ ಸೆಂಡ್ ಬ್ಯಾಕ್ ಆಸ್ ಆ್ಯನ್ ಆಕ್ಸೆಸ್ ಟೋಕನ್. ಆ ಆಕ್ಸೆಸ್ ಟೋಕನ್ನ ನಾವೇನು ಮಾಡ್ತೀವಿ ಅಂದರೆ ಬ್ರೌಸರ್ನಲ್ಲಿ ಸ್ಟೋರ್ ಮಾಡಿರ್ತೀವಿ. ಪ್ರತಿ ಒಂದು ರಿಕ್ವೆಸ್ಟ್ ಕಳಿಸುವಂತಹ ಟೈಮಲ್ಲಿ ಅಥವಾ ಪ್ರತಿ ಒಂದು ರಿಕ್ವೆಸ್ಟ್ ಮಾಡುವಂಥ ಟೈಮ್ನಲ್ಲಿ ಬ್ರೌಸರ್ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದರೆ ಆ ಆಕ್ಸೆಸ್ ಟೋಕನ್ನ ಕುಕಿ ಜೊತೆಗೆ ಕಳಿಸ್ತೀವಿ. ಸೊ ದ್ಯಾಟ್ ವಿ ಕ್ಯಾನ್ ಏನು ಮಾಡ್ಬೋದು ಅಂತಂದರೆ ಈಸಿಲಿ ಟ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ಈ ಯೂಸರ್ ಅಥೆಂಟಿಕೇಟೆಡೋ ಅಲ್ವೋ ಅಂತ. ಸೊ ಅದನ್ನೇ ಏನು ಮಾಡ್ತಾ ಇದೀವಿ ಅಂತಂದರೆ ಇಂತಹ ಒಂದು ಲೈಕ್ ಫೀಚರ್ನ ನಾವು ನಮ್ಮ ವೆಬ್ಸೈಟ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಹತ್ರ ಇವಾಗ ಬ್ಯಾಕ್ ಎಂಡ್ ಇಲ್ಲ, ಬಿಕಾಸ್ ಬ್ಯಾಕ್ ಎಂಡ್ ಮೇಲೆ ನಾವೇನು ವರ್ಕ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಡಮಿ JSON ಅವರೇ ಪ್ರೊವೈಡ್ ಮಾಡ್ತಾರೆ ಒಂದು ಲೈಕ್ API. ಅಲ್ಲಿಂದ ನಾವೇನು ಮಾಡ್ಬೋದು ಅಂತಂದರೆ ಅಥೆಂಟಿಕೇಷನ್ ಅಥರೈಸೇಷನ್ಸ್ನ ಮಾಡಿಸ್ಬೋದು. ಸೊ ಅಲ್ಲಿ ಅಥೆಂಟಿಕೇಷನ್ಗೋಸ್ಕರ ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಯಾರ್ದು ಅಂತಂದರೆ ಡಮಿ JSON ಅವ್ರದ್ದೇ. ಓಕೆ, ಸೊ ಲಿಂಕ್ನ ನಾನು ಏನು ಮಾಡಿರ್ತೀನಿ ಅಂತಂದರೆ ಪ್ರೊವೈಡ್ ಮಾಡಿರ್ತೀನಿ. ಗಿಟಬ್ನಲ್ಲಿ ಕೋಡ್ ಕೂಡ ಸಿಗುತ್ತೆ ನಿಮಗೆ, ಅಲ್ಲಿಂದ ಫೆಚ್ ಮಾಡ್ಕೊಂಬಿಟ್ಟು ಯೂಸ್ ಕೂಡ ಮಾಡ್ಬೋದು, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಈ ಫೀಚರ್ನ ನಾವೇನು ಮಾಡೋಣ, ಫಸ್ಟ್ ಆಫ್ ಆಲ್ ಇಂಪ್ಲಿಮೆಂಟ್ ಮಾಡೋಣ ನಮ್ಮ ವೆಬ್ಸೈಟ್ನಲ್ಲಿ, ಆಮೇಲೆ ನೋಡ್ಕೊಳ್ಳೋಣ ಯಾವ ರೀತಿ ವರ್ಕ್ ಆಗುತ್ತೆ. ಇವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದಾಗ ಏನಾಗ್ತಾ ಇರುತ್ತೆ ಅನ್ನೋದೊಂದು ಬೇಸಿಕ್ ಐಡಿಯಾ ಸಿಗುತ್ತೆ ನಿಮಗೆ. ಓಕೆ, ಸೊ ಹೋಗೋಣ ಕೋಡ್ ಮಾಡೋಣ. ಓಕೆ, ಇದೇನಾಗಿತ್ತು ಅಂತಂದರೆ ನಮ್ಮ ಕೋಡ್ ಆಗಿತ್ತು. ಓಕೆ, ಸೊ ಇದು ಸಿಂಪಲ್ ಕೋಡ್ ಇದೆ, ರೈಟ್. ಸೊ ಇದನ್ನ ರನ್ ಮಾಡ್ತಾ ಇದೀವಿ ಆಲ್ರೆಡಿ. ಇದು ವೆಬ್ಸೈಟ್ನಲ್ಲಿ ಈ ರೀತಿ ಕಾಣಿಸ್ತಾ ಇದೆ, ರೈಟ್. ಇದಕ್ಕೆ ನಾ ಏನು ಮಾಡಬೇಕಾಗಿದೆ ಇವಾಗ ಅಂತಂದರೆ ಅಥೆಂಟಿಕೇಷನ್ದು ಫೀಚರ್ನ ಆ್ಯಡ್ ಮಾಡಬೇಕಾಗಿದೆ, ರೈಟ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಸಪ್ರೇಟ್ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಥವಾ ಸಪ್ರೇಟ್ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ವೇಟ್ ಅ ಮಿನಿಟ್, ಸಪ್ರೇಟ್ ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಆಲ್ರೆಡಿ ಲಾಗಿನ್ ಪೇಜ್ನ ಡಿಸೈನ್ ಮಾಡ್ಕೊಂಡಿದ್ವಿ HTML CSS ಪಾರ್ಟ್ನಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಸೊ ಅದನ್ನೇ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ತೊಗೊಂಡು ಬರೋಣ. ಓಕೆ, ಸೊ ಪ್ರಾಡಕ್ಟ್ ಕಾರ್ಟ್ ಇಲ್ಲಿದೆ. ಅಲ್ಲಿ ಗೋ ಬ್ಯಾಕ್, ಕೀಲಾಗರ್, BGMI, ಕೌಂಟಿಂಗ್, ಗೆಸ್ ನಂಬರ್, ಜಾವಾಸ್ಕ್ರಿಪ್ಟ್ ಪ್ರಾಜೆಕ್ಟ್ಸ್ ಆಯಿತು, ಲಾಗಿನ್ ಪೇಜ್, ಹಿಯರ್ ಇಟ್ ಈಸ್. ಓಕೆ, ಸೊ ಇದನ್ನ ನಾವೇನು ಮಾಡಿದ್ವಿ ಅಂತಂದರೆ ಡಿಸೈನ್ ಮಾಡಿದ್ವಿ, ಇಫ್ ಐ ಆಮ್ ನಾಟ್ ರಾಂಗ್. ನಾನು ಇನ್ನೂ ಒಂದ್ಸತಿ ಏನು ಮಾಡ್ತೀನಿ, ರನ್ ಮಾಡಿಬಿಟ್ಟು ನೋಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಇದು ಏನು ಎತ್ತ ಅಂತ. ಅಲ್ಲಿ ಜಸ್ಟ್ ಗೋ ಲೈವ್. ಓಕೆ, ಈ ರೀತಿ ಕಾಣಿಸ್ತಾ ಇದೆ, ಡೀಸೆಂಟ್ ಇದೆ. ಓಕೆ, ಸೊ ಇದೇ ಲಾಗಿನ್ ಪೇಜ್ನ ಯೂಸ್ ಮಾಡ್ಕೊಳ್ಳೋಣ. ಡಿಸೈನಿಂಗಿಗೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡೋದು ಬೇಡ, ಬಿಕಾಸ್ ವಿ ಆಲ್ರೆಡಿ ಡಿಸೈನ್ಡ್ ಇಟ್, ರೈಟ್. ಸೊ ಇದನ್ನೇ ನಾನು ಏನು ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ಇದ್ರದ್ದು ನೇಮ್ನ login.html ಇಟ್ಕೊಂಡಿದ್ವಿ. ಸ್ಟೈಲ್ ನೇಮ್ ಏನು ಇಟ್ಕೊಂಡಿದ್ವಿ ಅಂತಂದರೆ style.css ಅಂತ ಇಟ್ಕೊಂಡಿದ್ವಿ. ವಿ ವಿಲ್ ರೀನೇಮ್ ಇಟ್ ಟು login.html. login.css. ಓಕೆ, ಸೊ ಅದೇ ರೀತಿ ಏನು ಮಾಡೋಣ ಅಂತಂದರೆ ಇಲ್ಲಿ ಚೇಂಜ್ ಮಾಡೋಣ. login.html ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ login.css-ನಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಇದನ್ನು. ಲೈಕ್ style.css ಇದೆಯಲ್ಲ, ಸೊ ವಿ ವಿಲ್ ಜಸ್ಟ್ ಟರ್ನ್ ಇಟ್ ಟು login.css. ಅದಾದಮೇಲೆ ಇಮೇಜಸ್ಗಳನ್ನ ಎಲ್ಲ ಯೂಸ್ ಮಾಡ್ಕೊಳ್ತಿದ್ವಿ, ಸೇಮ್ ಥಿಂಗ್. ಓಕೆ, ಸೊ ಐ ವಿಲ್ ಜಸ್ಟ್ ಸೇವ್ ಇಟ್. ಓಕೆ, ಸೊ ಅದಾದಮೇಲೆ ಇಲ್ಲಿ ಬರೋಣ. ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಲೈಕ್ login.page ಇದೆಯಲ್ಲ. ಓಕೆ, ಸೊ ಅದೇ ರೀತಿ ಇನ್ನೊಂದು ಫೋಲ್ಡರ್ನ ಲೈಕ್ ಓಪನ್ ಮಾಡ್ಕೊಳ್ಳೋಣ. ಪ್ರಾಡಕ್ಟ್ ಕಾರ್ಟ್ ಇಲ್ಲಿದೆ, ರೈಟ್. ಸೊ ಇದ್ರೊಳಗಡೆ ಏನು ಮಾಡೋಣ ಅಂತಂದರೆ ಅವನ್ನ ತೊಗೊಂಡು ಬರೋಣ. ಓಕೆ, ಸೊ ಒನ್ ಬೈ ಒನ್ ಲೈಕ್ ನಮ್ಗೆ ಏನು ಬೇಕಾಗಿದೆ, login.html ಬೇಕಾಗಿದೆ, ಅದನ್ನ ತೊಗೊಂಡು ಬಂದೆ. ಆಮೇಲೆ style.css ಒಳಗಡೆ ನಾನು style.css-ನ ಇಂಪೋರ್ಟ್ ಮಾಡ್ಕೊಳ್ತೀನಿ. ಓಕೆ, style.css, ದ್ಯಾಟ್ಸ್ ಇಟ್. ನಾವೇನು ಮಾಡ್ಬೋದು ಅಂತಂದರೆ ಇದನ್ನ ಲೈಕ್ ಓಕೆ, ಸೊ ಲೆಟ್ ಮಿ ಗೋ ಬ್ಯಾಕ್ ದೇ. ಓಕೆ, ಐ ಆಮ್ ಜಸ್ಟ್ ನೀಡ್ ಟು ಕಾಪಿ ದಿಸ್ ಥಿಂಗ್, ನಾಟ್ ಮೂವ್. ಓಕೆ, ಸೊ ಪೇಸ್ಟ್ ಇಟ್ ಹಿಯರ್ ಆ್ಯಂಡ್ ಸೇಮ್ ಗೋಸ್ ಫಾರ್ ದಿಸ್ ಥಿಂಗ್. ಓಕೆ, ನಂಗೆ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕಷ್ಟೇ, ಅದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡೋದು ಅವಶ್ಯಕತೆ ಇಲ್ಲ, ರೈಟ್. ಸೊ ಇಲ್ಲಿ ನಮ್ಮ ಹತ್ರ ಬಂದಿದ್ದಾವೆ ಇವು, ರೈಟ್. ಸೊ ಇವಾಗ ನಾನು ಏನು ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಇದನ್ನು ಕೂಡ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ, ನೋ ಯೂಸ್. ಆ್ಯಂಡ್ ದೆನ್ ಲೈಕ್ ಇಲ್ಲಿ ಬಂದ್ಬಿಟ್ಟು ಓಕೆ, ಸೊ ಇಟ್ಸ್ ಕಾನ್. ಇಲ್ಲಿ ಬರೋಣ, ಪ್ರಾಡಕ್ಟ್ ಕಾರ್ಟ್ ಹೋಮ್ನಲ್ಲಿ ಬರೋಣ. ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ ಇಲ್ಲೇ ಇವಾಗ ಐ ವಿಲ್ ಜಸ್ಟ್ ಟ್ರೈ ಟು ಓಪನ್ login.html. ಓಕೆ, ಸೊ ಇದನ್ನ ಓಪನ್ ಮಾಡಿದಾಗ ನಮ್ಗೆ ಏನಾಗ್ತಾ ಇದೆ ಅಂದರೆ ಇದು ತೋರಿಸ್ತಾ ಇದೆ. ಅದಾದಮೇಲೆ ಇದು ಬ್ಯಾಕ್ಗ್ರೌಂಡ್ ಇಮೇಜ್ ಹೊರಟೋಗಿದೆ, ಬಿಕಾಸ್ ನಾವು ಬ್ಯಾಕ್ಗ್ರೌಂಡ್ ಇಮೇಜ್ನ ಏನು ಮಾಡ್ಕೊಳ್ಳಿ ಅಂದರೆ ಕಾಪಿ ಪೇಸ್ಟ್ ಮಾಡಿಲ್ಲ. ಲೆಟ್ ಇಟ್ ಬಿ. ಓಕೆ, ಸೊ ಇವಾಗ ನಮಗೆ ಬೇಸಿಕಲಿ ಏನು ಮಾಡಬೇಕಂದ್ರೆ ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಮೇಲೆ ಯಾವಾಗ ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾರೋ ಅವಾಗ ಏನಾಗಬೇಕಂದ್ರೆ ಲಾಗಿನ್ ಆಗಬೇಕು.
ಓಕೆ, ದ್ಯಾಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ಎಲ್ಲಿಗೆ ಲಾಗಿನ್ ಆಗಬೇಕು ಏನು ಎತ್ತ ಅಂತ ನಾವು ಕಂಪ್ಲೀಟ್ಲಿ ಏನು ಹ್ಯಾಂಡಲ್ ಮಾಡೋಣ ಅಂತಂದರೆ ಜಾವಾಸ್ಕ್ರಿಪ್ಟ್ ಮುಖಾಂತರ ಇದನ್ನ ಹ್ಯಾಂಡಲ್ ಮಾಡೋಣ. ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಲೈಕ್ ಇಲ್ಲಿ ಬರ್ತೀನಿ VS ಕೋಡ್ನಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಸ್ಕ್ರಿಪ್ಟ್ ಒಳಗಡೆ ಇನ್ನೂ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ. ದ್ಯಾಟ್ ವಿಲ್ ಬಿ ಅವರ್ login.js ಸ್ಕ್ರಿಪ್ಟ್. ಓಕೆ, ಸೊ login.js ಇಲ್ಲಿ ಕ್ರಿಯೇಟ್ ಆಗಿದೆ. ದೆನ್ ಐ ವಿಲ್ ಓಪನ್ login.html. ಓಕೆ, ಸೊ login.html ಇಲ್ಲಿದೆ. ಓಕೆ, ಸೊ ಇವಾಗ ನಾನು ಏನು ಮಾಡಬೇಕು ಅಂತಂದರೆ ಲೈಕ್ HTML ಏನೇನು ಥಿಂಗ್ಸ್ಗಳಿದ್ದಾವೆ, ಲೈಕ್ ಯೂಸರ್ ನೇಮ್ ಫೀಲ್ಡ್ನ ಅದಾದಮೇಲೆ ನಂಗೆ ಏನು ಬೇಕಾಗಿದೆ ಪಾಸ್ವರ್ಡ್ ಫೀಲ್ಡ್, ಇವೆರಡೂ ಬೇಕಾಗಿದ್ದಾವೆ. ID ಏನು ಕೊಟ್ಟಿದ್ದೀನಿ ಅಂತಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಸೇಮ್ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಲೈಕ್ ಯು ನೇಮ್ ಈಕ್ವಲ್ಸ್ ಟು document.get element by ID, get element by ID. ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಯೂಸರ್ ನೇಮ್ ಅಂತ ಕೊಡ್ತೀನಿ. ಓಕೆ, ಸೊ ಅದೇ ರೀತಿ ಏನು ಮಾಡ್ಕೋಬೇಕಾಗಿದೆ, ನಮ್ಮ ಪಾಸ್ವರ್ಡ್ ಕೂಡ ಬೇಕಾಗಿದೆ. ಐ ವಿಲ್ ಜಸ್ಟ್ ಸೇ PASSWRD ಪಾಸ್ವರ್ಡ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಲೈಕ್ PASS ಪಾಸ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಎರಡೂ ಬಂದಿದ್ದಾವೆ. ಅದ್ರ ಜೊತೆಗೆ ನಂಗೆ ಏನು ಬೇಕು ಅಂತಂದರೆ ಸಬ್ಮಿಟ್ ಬಟನ್ ಕೂಡ ಬೇಕು. ಓಕೆ, ಸಬ್ಮಿಟ್ ಬಟನ್ ಅದಕ್ಕೆ ಏನು ಕೊಟ್ಟಿದ್ವಿ, ID ಸಬ್ಮಿಟ್ ಅಂತ ಕೊಟ್ಟಿದ್ವಿ. ಸೊ ಅದನ್ನ ಏನು ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ಲೆಟ್ ಓಕೆ, ಸೊ ವಿ ವಿಲ್ ಸಬ್ಮಿಟ್ BTN ಈಕ್ವಲ್ಸ್ ಟು ಏನು ಮಾಡೋಣ ಅಂತಂದರೆ document.get element by ID, get element by ID. ಸೊ ಅದರೊಳಗಡೆ ಏನು ಮಾಡ್ತೀನಿ ಅಂತಂದರೆ ಸಬ್ಮಿಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ದ್ಯಾಟ್ಸ್ ಇಟ್. ಓಕೆ, ಸೊ ಇವಾಗ ಮೂರು ನಮ್ಮ ಹತ್ರ ಬಂದಿದ್ದಾವೆ. ಅದಾದಮೇಲೆ ನಾನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಬೇಸಿಕಲಿ ಅಂತಂದರೆ ಇಲ್ಲಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ಯೂಸರ್ ನೇಮ್ ಪಾಸ್ವರ್ಡ್ ಡೈರೆಕ್ಟ್ಲಿ ಹೋಗ್ತಾ ಇದೆ. ಸೊ ಅದನ್ನ ನಾನು ಏನು ಮಾಡಬೇಕಂದ್ರೆ ಪ್ರಿವೆಂಟ್ ಮಾಡಬೇಕು. ಫಸ್ಟ್ ಥಿಂಗ್ ಏನು ಮಾಡಬೇಕು, ಪ್ರಿವೆಂಟ್ ಮಾಡಬೇಕು. ಸ್ಮಾಲ್ ಮಿಸ್ಟೇಕ್ ಆಗಿತ್ತು. ಐ ಥಿಂಕ್ ನೌ ಇಟ್ಸ್ ಫಿಕ್ಸ್ಡ್. ಓಕೆ, ನೌ ಇಟ್ಸ್ ನಾಟ್ ಸಬ್ಮಿಟಿಂಗ್ ರೈಟ್. ಇಲ್ಲಿ ನೋಡ್ಬೋದು ಇವಾಗ ಇದು ಸಬ್ಮಿಟ್ ಆಗ್ತಾ ಇಲ್ಲ. ಲೈಕ್ ಇಲ್ಲಿ ಏನಾದರೂ ಕ್ಲಿಕ್ ಮಾಡ್ತಾ ಇದ್ದೀನಿ, ಏನೋ ಹಾಕ್ತಾ ಇದ್ದೀನಿ. ಓಕೆ, ಸೊ ಐಲ್ ಜಸ್ಟ್ ರಿಲೋಡ್ ಇಟ್. ಓಕೆ, ನೌ ಇಟ್ಸ್ ನಾಟ್ ಸಬ್ಮಿಟಿಂಗ್. ಓಕೆ, ಸೊ ಪ್ರಿವೆಂಟ್ ಮಾಡಿದ್ವಿ. ನಾವು ಏನು ಮಾಡಿದ್ವಿ ಅಂತಂದರೆ ಲೈಕ್ ಡಿಫಾಲ್ಟಾಗಿ ಲಾಗಿನ್ ಆಗೋದನ್ನ ನಾವು ಏನು ಮಾಡಿದ್ವಿ, ಬೇಸಿಕಲಿ ಇವಾಗ ಪ್ರಿವೆಂಟ್ ಮಾಡಿದ್ವಿ. ಐ ಥಿಂಕ್ ವಿ ಡೋಂಟ್ ನೀಡ್ ದಿಸ್ ಪಾರ್ಟ್ ಆಫ್ ದ ಕೋಡ್. ಓಕೆ, ಸೊ ಐಲ್ ಜಸ್ಟ್ ಸೇವ್ ಇಟ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಲೈಕ್ ಪ್ರಿವೆಂಟ್ ಏನೋ ಆಗಿದೆ ಇವಾಗ. ದ್ಯಾಟ್ ಮೀನ್ಸ್ ಲೈಕ್ ನಾನು ಇವಾಗ ಖುದ್ದಾಗಿ ಸೆಂಡ್ ಮಾಡಬೇಕು. ಓಕೆ, ಸೊ ಯೂಸರ್ ನೇಮ್ ಪಾಸ್ವರ್ಡ್ ನನಗೆ ಬೇಕು ರೈಟ್. ಸೊ ಲೆಟ್ ಏನು ಮಾಡ್ತೀನಿ ಅಂತಂದರೆ ಯೂಸರ್ ಈಕ್ವಲ್ಸ್ ಟು ಏನಂತ ಕೊಡೋಣ, ಯು ನೇಮ್ ಡಾಟ್ ವ್ಯಾಲ್ಯೂ ವ್ಯಾಲ್ಯೂ ಅದ್ರೊಳಗಡೆ ಏನು ಬರ್ತಾ ಇದೆ, ದ್ಯಾಟ್ ವಿಲ್ ಬಿ ಅವರ್ ಲೈಕ್ ಏನಪ್ಪ ಅಂತಂದರೆ ಬೇಸಿಕಲಿ ಇನ್ಫಾರ್ಮೇಷನ್. ಓಕೆ, ಸೊ ಅದೇ ರೀತಿ ಏನು ಮಾಡ್ತಾ ಇದ್ದೀನಿ, ಲೆಟ್ PASS ಪಾಸ್ ಈಕ್ವಲ್ಸ್ ಟು PASS ಪಾಸ್. ಓಕೆ, ಡಾಟ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ಯೂಸರ್ ಪಾಸ್ ಅಥವಾ ಯು ನೇಮ್ ಅಂತ ಇದೆ, ಅದೇ ರೀತಿ ಇಲ್ಲಿ ಏನು ಕೊಡೋಣ ಅಂತಂದರೆ ಯು ಪಾಸ್ ಅಂತ ಕೊಡೋಣ. ಓಕೆ, ದ್ಯಾಟ್ ವಿಲ್ ಬಿ ಫೈನ್. ಅಂದರೆ ಕನ್ಫ್ಯೂಷನ್ ಇರಲ್ಲ ನಮಗೆ. ಯು ಪಾಸ್. ಓಕೆ, ಸೊ ಇವೆರಡು ಸಿಕ್ಕಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇವನ್ನೆರಡೂ ಆತ್ಗೆ ಕಳಿಸ್ತೀನಿ. ಓಕೆ, ಸೊ ಲೈಕ್ ಆತ್ ಏನು ರಿಟರ್ನ್ ಮಾಡ್ತಂದರೆ ನನಗೊಂದು ಪ್ರಾಮಿಸ್ ರಿಟರ್ನ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಯೂಸರ್ ಪ್ರಾಮ್ ಅನ್ನುವಂತಹ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಆತ್ನ ಕಾಲ್ ಮಾಡ್ತೀನಿ. ಆತ್ ಯೂಸರ್ ಅನ್ನುವಂಥ ಒಂದು ಫಂಕ್ಷನ್ನ ಕಾಲ್ ಮಾಡ್ತೀನಿ. ಅದಕ್ಕೆ ಏನೇನು ಕಳಿಸ್ತೀನಿ ಅಂತಂದರೆ ಯೂಸರ್ನ, ಅದಾದಮೇಲೆ PASS ಪಾಸ್ನ ಕಳಿಸ್ತೀನಿ. ಓಕೆ, ಸೊ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ಅಂದಮೇಲೆ ನಾನು ಫಂಕ್ಷನ್ ಕ್ರಿಯೇಟ್ ಕೂಡ ಮಾಡಬೇಕು. ಓಕೆ, ಸೊ ಯೂಸರ್ ಏನಿದೆ AUTH ಆತ್ ಯೂಸರ್ ಅಂತ ಇದೆ, ಇದೇನು ತೊಗೊಳ್ತಾ ಇದೆ, ಯೂಸರ್ ಆ್ಯಂಡ್ ಪಾಸ್ವರ್ಡ್ನ ತೊಗೊಳ್ತಾ ಇದೆ. ಓಕೆ, ಎರಡನ್ನೂ ತೊಗೊಂಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾ ಅಂದರೆ ಇದೊಂದು ಪ್ರಾಮಿಸ್ನ ನನಗೆ ಏನು ಮಾಡುತ್ತೆ, ರಿಟರ್ನ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಪ್ರಾಮ್ ಈಕ್ವಲ್ಸ್ ಟು ಲೈಕ್ ಫೆಚ್ ಮಾಡ್ತಾ ಇದ್ದೀನಿ. ಫೆಚ್. ಓಕೆ, ಫೆಚ್ ಮಾಡಿಬಿಟ್ಟು ಏನು ಕಳಿಸ್ತಾ ಇದ್ದೀನಿ, ಫೆಚ್ಗೆ ನಂಗೆ URL ಯಾವ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಡಮಿ JSON ಪ್ರೊವೈಡ್ ಮಾಡ್ತಾ ಇದ್ದಾರೆ. ಡಮಿ JSOನಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡೋರೆ ಆತಿಗೋಸ್ಕರನೇ ಲೈಕ್ ಅವ್ರು URLನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಅ ವೇ ಟು ಅಥೆಂಟಿಕೇಟ್ ಮಾಡೋದಕ್ಕೆ ಇದೊಂದು ವೇ ಅವ್ರು ಕೊಟ್ಟಿರುವಂಥದ್ದು. ಓಕೆ, ಸೊ ಯಾವುದು ಲೈಕ್ ಇದು ನಮ್ಮದು URL ಆಗುತ್ತಾ, ಲೈಕ್ ಐ ವಿಲ್ ಜಸ್ಟ್ ಕಾಪಿ ದಿಸ್ ಥಿಂಗ್. ಓಕೆ, ಕಾಪಿ ಮಾಡ್ಕೊಂಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಲೈಕ್ ಇಲ್ಲಿ ಸೇವ್ ಮಾಡಿ ಇಟ್ಕೊಂಬಿಡೋಣ ಇದನ್ನ. ಲೆಟ್ URL ಈಕ್ವಲ್ಸ್ ಟು ದಿಸ್ ಇಸ್ ಅ ಥಿಂಗ್. ಓಕೆ, ಎಂಟೈರ್ ಥಿಂಗ್ ಕಾಪಿ ಆಯಿತಾ ಅದು? ನೋ ಐ ಆಮ್ ನಾಟ್ ಗೋಯಿಂಗ್ ಟು ಕಾಪಿ ಎಂಟೈರ್ ಥಿಂಗ್, ಜಸ್ಟ್ ವಾಂಟೆಡ್ ದ್ಯಾಟ್. ಓಕೆ, ಸೊ ಕಾಪಿ ಮಾಡ್ಕೊಳ್ಳೋಣ, ಬರೋಣ ಇಲ್ಲಿ. ಲೈಕ್ ಐ ವಿಲ್ ಜಸ್ಟ್ ಪೇಸ್ಟ್ ಇಟ್. ದಿಸ್ ಇಸ್ ಅ ಥಿಂಗ್. ಇದು ನನಗೆ URL ಬೇಕಾಗಿರೋದು. ಅದಾದಮೇಲೆ ಈ URLನ ನಾನು ಏನು ಮಾಡ್ತೀನಿ ಅಂದರೆ ಫೆಚ್ಗೆ ಫೀಡ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಏನು ಫೀಡ್ ಮಾಡ್ತೀವಿ ಅಂತಂದರೆ ಒಂದು ಕಂಪ್ಲೀಟ್ ಆಬ್ಜೆಕ್ಟ್ನ ಫೀಡ್ ಮಾಡ್ತೀನಿ. ದಿಸ್ ಇಸ್ ದ ಆಬ್ಜೆಕ್ಟ್. ಓಕೆ, ಸೊ ಆಬ್ಜೆಕ್ಟ್ ಒಳಗಡೆ ಏನೇನು ಹೋಗ್ತಾ ಇದೆ ಅಂತಂದರೆ ಫಸ್ಟ್ ಥಿಂಗ್ ಮೆಥಡ್ ಹೋಗ್ತಾ ಇದೆ. ಓಕೆ, ಮೆಥಡ್ನ ನಾನು ಏನು ಕೊಡ್ತಾ ಇದ್ದೀನಿ ಅಂತಂದರೆ ಗೆಟ್ ಕೊಡ್ತಾ ಇದ್ದೀನಿ. ಓಕೆ, ಐ ಆಮ್ ಯೂಸಿಂಗ್ not equals to, I'm using get.
ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಕಳಿಸ್ತಾ ಇದ್ದೀನಿ ಅಂತಂದರೆ ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ನ ಕಳಿಸ್ತಾ ಇದ್ದೀನಿ. ಸೊ ಯೂಸರ್ ನೇಮ್ ಯೂಸರ್ ನೇಮ್ಗೆ ಏನು ಕೊಡ್ತಾ ಇದ್ದೀನಿ ಅಂದರೆ ಯೂಸರ್ ಕೊಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ನಂಗೆ ಏನು ಕಳಿಸ್ತಾ ಇದ್ದೀನಿ, ಪಾಸ್ವರ್ಡ್ ಕಳಿಸ್ತಾ ಇದ್ದೀನಿ. PASSWRD ಪಾಸ್ವರ್ಡ್ ಈಕ್ವಲ್ಸ್ ಟು PASS ಪಾಸ್. ಓಕೆ, ಸೊ ನೆಕ್ಸ್ಟ್ ಏನು ಕಳಿಸ್ತಾ ಇದ್ದೀನಿ ಅಂತಂದರೆ ಲೈಕ್ ಅದು ಇನ್ನೊಂದು ಆಬ್ಜೆಕ್ಟ್ ಕೇಳ್ತಾ ಇದೆ, ದ್ಯಾಟ್ಸ್ ಬೇಸಿಕಲಿ ಎಕ್ಸ್ಪೈರ್ಸ್ ಇನ್. ಓಕೆ, ಸೊ ಎಕ್ಸ್ಪೈರ್ಸ್ ಇನ್ ಎಷ್ಟು ನಿಮಿಷದಲ್ಲಿ ಅದು ಎಕ್ಸ್ಪೈರ್ ಆಗುತ್ತೆ ಅನ್ನೋದನ್ನ ಕೇಳ್ತಾ ಇದೆ. ಸೊ ಅದನ್ನ ನಾನು ಏನು ಮಾಡ್ತೀನಿ ಅಂತಂದರೆ ಲೈಕ್ 30 ಅಂತ ಸೆಟ್ ಮಾಡ್ತೀನಿ. ಓಕೆ, ದ್ಯಾಟ್ಸ್ ದ ಹೋಲ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಸೆಂಡ್ ಇಟ್. ಓಕೆ, ಅದಾದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಕ್ರೆಡೆನ್ಷಿಯಲ್ಸ್ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಇಲ್ಲಿ ಬೇಸಿಕಲಿ, ಬಿಕಾಸ್ ಕ್ರೆಡೆನ್ಷಿಯಲ್ಸ್ ಇನ್ಕ್ಲೂಡ್ನ ಏನಾದರೂ ಮಾಡಿದ್ರೆ ಕ್ರಾಸ್ ಒರಿಜಿನ್ ಪಾಲಿಸಿ ನಂಗೆ ಒಂದು ಲೈಕ್ ಫ್ಲ್ಯಾಗ್ ಬರುತ್ತೆ. ಓಕೆ, ಸೊ ಎರರ್ ಬರುತ್ತೆ. ಸೊ ದ್ಯಾಟ್ಸ್ ವೈ ಐ ಆಮ್ ನಾಟ್ ಗೋಯಿಂಗ್ ಟು ಇನ್ಕ್ಲೂಡ್ ಇಟ್. ರೈಟ್, ಎಷ್ಟು ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂದರೆ ನಮ್ಮದು ಲೈಕ್ ಫೆಚ್ ವರ್ಕ್ ಆಗುತ್ತೆ. ಸೊ ಇವಾಗ ನಾನು ಏನು ಮಾಡಬೇಕು, ರಿಟರ್ನ್ ಮಾಡಬೇಕು. ರೈಟ್, ಪ್ರಾಮಿಸ್ ರಿಟರ್ನ್ ಮಾಡ್ತಾ ಇದೆ. ರೈಟ್, ಸೊ ಪ್ರಾಮಿಸ್ನ ಕೊಟ್ಬಿಡೋಣ ವಾಪೀಸ್. ಓಕೆ, ಸೊ ಇಲ್ಲಿ ಏನಾಯಿತು ಅಂದರೆ ಪ್ರಾಮಿಸ್ ಇವಾಗ ಬಂದಿದೆ ನಮ್ಮ ಹತ್ರ. ಒಂದ್ಸತಿ ಪ್ರಾಮಿಸ್ ಬಂದಾದಮೇಲೆ ಲೈಕ್ ಇವಾಗ ಅಥೆಂಟಿಕೇಟ್ ಏನೋ ಮಾಡ್ಕೊಂಬರ್ತಾ ಇದ್ದೀವಿ, ಅದನ್ನ ವೆರಿಫೈ ಕೂಡ ಮಾಡಬೇಕಲ್ವಾ. ಸೊ ವೆರಿಫೈ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಫಂಕ್ಷನ್ನ ಕಾಲ್ ಮಾಡ್ತೀನಿ. ದ್ಯಾಟ್ ವಿಲ್ ಬಿ ಫಂಕ್ಷನ್ ಕಾಲ್ಡ್. ಓಕೆ, ಸೊ ಇಲ್ಲಿ ವೆರಿಫೈ ಯೂಸರ್ಗೆ ಏನು ಕಳಿಸ್ತಾ ಇದ್ದೀನಿ, ಯೂಸರ್ ಪ್ರಾಮ್ನ ಕಳಿಸ್ತಾ ಇದ್ದೀನಿ. ದ್ಯಾಟ್ಸ್ ಓಕೆ. ಸೊ ಇಲ್ಲಿ ಏನು ಮಾಡ್ತೀನಿ, ಅದೊಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಫಂಕ್ಷನ್ ಏನಿದೆ ವೆರಿಫೈ ಯೂಸರ್ ಏನು ತೊಗೊಳ್ತಾ ಇದೆ, ಇದು ಒಂದು ಆಬ್ಜೆಕ್ಟ್ ತೊಗೊಳ್ತಾ ಇದೆ ಅಥವಾ ಪ್ರಾಮಿಸ್ನ ತೊಗೊಳ್ತಾ ಇದೆ. ಓಕೆ, ಪ್ರಾಮಿಸ್ನ ತೊಗೊಂಡ್ಬಿಟ್ಟು ಇದೇನು ಮಾಡ್ತಾ ಅಂದರೆ ಹ್ಯಾಂಡಲ್ ಮಾಡುತ್ತೆ ಎವ್ರಿಥಿಂಗ್ ಹಿಯರ್. ಓಕೆ, ಸೊ ಆಬ್ಜೆಕ್ಟ್ ಬಂತು. ರೈಟ್, ದೆನ್ ಮಾಡಿಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಇಲ್ಲೇನು ಯೂಸರ್ ಬರ್ತಾ ಇದ್ದಾನೆ ಅವನನ್ನು ಪ್ರಿಂಟ್ ಮಾಡಿಸ್ತೀನಿ ಫಸ್ಟ್. ಓಕೆ, ಸೊ console.log ಮಾಡಿಸೋಣ, console.log ಮಾಡೋಣ ಯೂಸರ್ನ. ರೈಟ್, ಸೊ ಸೇವ್ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ಇದನ್ನ ಸೈಡ್ ಬೈ ಸೈಡ್ ತೊಗೊಂಬರೋಣ ಇವಾಗ. ಓಕೆ, ಸೊ ನಾವು ಇಟ್ಸ್ ದ ಟೈಮ್ ಟು ಡೂ. ಓಕೆ, ಇಲ್ಲಿ ಲಾಗಿನಲ್ಲಿ ಬರೋಣ. ನೋಡ್ಬೋದು ಇಲ್ಲಿ ಎಮ್ಲೀಸ್ ಅನ್ನುವಂಥ ಒಂದು ಯೂಸರ್ ಇದ್ದಾರೆ. ಲೈಕ್ ನೋಟ್ ಪ್ಯಾಡ್ನಲ್ಲಿ ಏನು ಮಾಡ್ತೀನಿ ಅಂದರೆ ಸೇವ್ ಮಾಡ್ಕೊಳ್ತೀನಿ ಅವನ್ನ. ನೋಟ್ ಪ್ಯಾಡ್ ಲೈಕ್ copy this thing, paste it here, copy this thing and paste it here. Okay, Emily's, this is our username. Okay, so copy ಮಾಡ್ಕೊಳ್ಳೋಣ. ಇದು ನಮ್ಮದು ಪಾಸ್ವರ್ಡ್. ಓಕೆ, ಸೊ ಇವು ಎರಡೂ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ಬೇಸಿಕಲಿ ಸೆಂಡ್ ಮಾಡ್ತೀನಿ. ಇದು ಎಂಬ್ಲೀಸ್, ಅದಾದಮೇಲೆ ಪಾಸ್ವರ್ಡ್ ಏನಿದೆ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಪೇಸ್ಟ್ ಇಟ್ ಹಿಯರ್. ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ ನಾನು ಇನ್ಸ್ಪೆಕ್ಟ್ನ ಓಪನ್ ಮಾಡ್ಕೊಳ್ತೀನಿ ಟು ವೆರಿಫೈ. ಓಕೆ, ಸೊ ಏನು ಬರ್ತಾ ಇದೆ ನನಗೆ ಔಟ್ಪುಟ್ ಅನ್ನೋದನ್ನ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಗೆಟ್ 401 ಲೈಕ್ ಏನು ಬರ್ತದೆ, ಅನ್ಅಥರೈಸ್ಡ್ ಬರ್ತಾ ಇದೆ. ಸೊ ಏನು ಬರ್ತಾ ಇದೆ, 401 ಅನ್ಅಥರೈಸ್ಡ್ ಒಳಗಡೆ ಏನು ಹೇಳ್ತಾ ಇದೆ ಅಂತಂದರೆ ಅಥೆಂಟಿಕೇಟ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಓಕೆ, ಸೊ ದ್ಯಾಟ್ಸ್ ವಾಟ್ ಇಟ್ಸ್ ಸೇಯಿಂಗ್ ಅಸ್. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ ಅಂತಂದರೆ ಎಂಬ್ಲಿ ಪಾಸ್ ನಾವೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀವಿ, ಎಂಬ್ಲೀಸ್ ಪಾಸ್ ಅಂತ ಕೊಟ್ಟಿದ್ದೀವಿ. ದಟ್ ಮೀನ್ಸ್ ಇಲ್ಲೇನೋ ಮಿಸ್ಟೇಕ್ ಇದೆ, ವಿ ವಿಲ್ ಚೆಕ್ ಇಟ್. ಓಕೆ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ನಾನು ಕನ್ಸೋಲ್ ಮಾಡ್ಕೊಳ್ತೀನಿ. ನಾನು ಏನು ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಲೈಕ್ console.log ನಾನು ಇನ್ಪುಟ್ ತೊಗೊಳ್ತಾ ಇದ್ದೀನಿ, ಅದನ್ನ ಪ್ರಿಂಟ್ ಮಾಡಿಸ್ತೀನಿ ಯೂಸರ್ ಆಮೇಲೆ ಪಾಸ್ನ. ಓಕೆ, ಸೊ ಇದನ್ನ ಪ್ರಿಂಟ್ ಮಾಡೋಣ. ಓಕೆ, ಆಲ್ ರೈಟ್. ಸೊ ಇಲ್ಲೇನು ಮಾಡ್ತೀನಿ, ಎಂಬ್ಲೀಸ್ ಪಾಸ್ವರ್ಡ್ನ ಕೊಡ್ತೀನಿ, ಅದಾದಮೇಲೆ ಎಂಬ್ಲೀಸ್. ಓಕೆ, ಸೊ ಇಲ್ಲೇನು ಮಾಡೋಣ ಅಂತಂದರೆ ನಮ್ಮದು ಕನ್ಸೋಲ್ನ ಓಪನ್ ಮಾಡ್ಕೊಳ್ಳೋಣ. ಸಬ್ಮಿಟೆಡ್ ಎಂಬ್ಲೀಸ್ ಪಾಸ್. ಓಕೆ, ಕರೆಕ್ಟ್ ಇದೆ. ಬೇಸಿಕಲಿ ನಾವು ಕಳಿಸಿರುವಂತಹ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆ. ಅಂದರೆ ನಮ್ಮದು ಜೇಸನ್ ಏನಿದೆ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇರ್ಬೋದು, ವಿ ವಿಲ್ ಜಸ್ಟ್ ಚೆಕ್ ಇಟ್. ಓಕೆ, ಸೊ ಫಸ್ಟ್ ಏನು ಮಾಡ್ತಾ ಇದೀವಿ ಅಂದರೆ URL ಕಳಿಸ್ತಾ ಇದೀವಿ. ಅದಾದಮೇಲೆ ಏನು ಮಾಡ್ತಾ ಇದೀವಿ ಅಂತಂದರೆ ಒಂದು ಆಬ್ಜೆಕ್ಟ್ನ ಕಳಿಸ್ತಾ ಇದೀವಿ. ಮೆಥಡ್ ಬಂದುಬಿಟ್ಟು ಗೆಟ್ ಕಳಿಸ್ತಾ ಇದೀವಿ. ಬೇಸಿಕಲಿ ಇಲ್ಲಿ ಗೆಟ್ ಮೆಥಡ್ ಅಲ್ಲ, ವಿ ಆರ್ ಗೋಯಿಂಗ್ ಟು ಯೂಸ್ ಪೋಸ್ಟ್ ಮೆಥಡ್. ದ್ಯಾಟ್ಸ್ ದ ಮಿಸ್ಟೇಕ್. ಓಕೆ, ಸೊ ಪೋಸ್ಟ್ ಮೆಥಡ್ನಲ್ಲಿ ಕಳಿಸ್ತಾ ಇದೀವಿ. ಇದೊಂದು ಪೋಸ್ಟ್ ಟೈಪ್. ಓಕೆ, ಡೇಟಾ ಬಂದುಬಿಟ್ಟು. ಓಕೆ, ಐ ವಿಲ್ ಜಸ್ಟ್ ಸೇವ್ ದಿಸ್ ಥಿಂಗ್. ಆಮೇಲೆ ಏನು ಮಾಡ್ತೀನಿ, ಇಲ್ಲಿ ಪಾಸ್ವರ್ಡ್ ಕೊಡ್ತೀನಿ ಎಂಬ್ಲೀಸ್ದು ಲೈಕ್ ಎಂಬ್ಲೀಸ್. ಇವಾಗ ಏನು ಮಾಡೋಣ ಅಂತ ನಾನು ಕನ್ಸೋಲ್ ಓಪನ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಮಾಡೋಣ. ಎಂಬ್ಲೀಸ್ ಪಾಸ್. ಓಕೆ, ಇವಾಗ ಏನು ಬರ್ತಾ ಇದೆ ಅಂತಂದರೆ ಬ್ಯಾಡ್ ರಿಕ್ವೆಸ್ಟ್ ಬರ್ತಾ ಇದೆ. ಬೇಸಿಕಲಿ ಬ್ಯಾಡ್ ರಿಕ್ವೆಸ್ಟ್ ಅಂತ ಬರ್ತಾ ಇದೆ, ರೆಸ್ಪಾನ್ಸ್ ಟೈಪ್. ಓಕೆ, ಸೊ ದಿಸ್ ಈಸ್ ಅವರ್ ಬ್ಯಾಡ್ ರಿಕ್ವೆಸ್ಟ್ ಬಿಕಾಸ್ ಐ ಥಿಂಕ್ ಇಟ್ಸ್ ಹ್ಯಾಪ್ನಿಂಗ್ ಬಿಕಾಸ್ ನಾವೇನು ಮಾಡಿಲ್ಲ ಅಂತಂದರೆ ಇನ್ನೂ ಒಂದು ಲೈಕ್ ಡೇಟಾನ ಸೆಂಡ್ ಮಾಡಿಲ್ಲ ಐ ಥಿಂಕ್ ಇಲ್ಲಿ. ಸೊ ಇಲ್ಲಿ ನೋಡೋದಾದರೆ ನಾವು ಕರೆಕ್ಟಾಗಿ ಓಕೆ, ಸೊ ಇವು ಕಂಟೆಂಟ್ ಟೈಪ್ ಹೆಡರ್ನು ಕಳಿಸ್ಬೇಕಾಗಿತ್ತು ನನಗೆ. ಬಾಡಿ ಒಳಗಡೆ ಬೇಸಿಕಲಿ ಇದನ್ನು ಕಳಿಸ್ಬೇಕಾಗಿತ್ತು. ಒಂದು ಜೇಸನ್ನೇ ನಾವು ಕಳಿಸ್ತಾ ಇರೋದು. ಬೇಸಿಕಲಿ ದಿಸ್ ಎಂಟೈರ್ ಥಿಂಗ್ ಈಸ್ ಅ ಪಾರ್ಟ್ ಆಫ್ ಬಾಡಿ. ಓಕೆ, ಸೊ ನಾಟ್ ಎಂಟೈರ್ ಥಿಂಗ್, ದಿಸ್ ಎಂಟೈರ್ ಥಿಂಗ್ ಈಸ್ ಅ ಪಾರ್ಟ್ ಆಫ್ ಬಾಡಿ. ರೈಟ್, ಸೊ ಐಲ್ ಜಸ್ಟ್ ರಿಮೂವ್ ದಿಸ್ ಥಿಂಗ್. ಓಕೆ, ಸೊ ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಫಸ್ಟ್ ಹೆಡರ್ಸಿಗೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಹೆಡರ್ಸ್ನ ಹಾಕ್ತೀನಿ. ಓಕೆ, ಸೊ ಹೆಡರ್ಸ್ ಅದರೊಳಗಡೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಕಂಟೆಂಟ್ ಟೈಪ್ ಕಳಿಸ್ತಾ ಇದ್ದೀನಿ ಫಸ್ಟ್ ಥಿಂಗ್. ಓಕೆ, ಕಂಟೆಂಟ್. ಓಕೆ, C capital CO ಕಂಟೆಂಟ್ ಟೈಪ್. ದೆನ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಯಾವ ರೀತಿಯಾದಂತಹ ಕಂಟೆಂಟ್ ಇದು. ಓಕೆ, ಸೊ ಇಲ್ಲಿ ಅಪ್ಲಿಕೇಶನ್
ಅಪ್ಲಿಕೇಶನ್ ti1 ಅಪ್ಲಿಕೇಶನ್ ಸ್ಲ್ಯಾಶ್ JSON ಟೈಪ್ ಕಂಟೆಂಟ್ ಇದೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಬರ್ತದೆ ಅಂದರೆ ನಮ್ಮ ಬಾಡಿ ಬರುತ್ತೆ, DODY ಬಾಡಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ, ಬಾಡಿ ಒಳಗಡೆ ಇದು ಎಂಟೈರ್ ಥಿಂಗ್ನ ಹಾಕ್ತಾ ಇದ್ವಿ. ಓಕೆ, ಸೊ ಅವಾಗ ಏನು ಮಾಡೋಣ ಅಂದರೆ ಫಾರ್ಮೇಟ್ ಡಾಕ್ಯುಮೆಂಟ್ ಮಾಡ್ಕೊಳ್ಳೋಣ. ಜಸ್ಟ್ ಸೇವ್ ಇಟ್, ವಿಲ್ ಕಮ್ ಹಿಯರ್ ಆ್ಯಂಡ್ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡ್ತಾ ಇದೆ ಅಂತ ತುಂಬ ದೊಡ್ಡದಾಯಿತು. ಎಂಬ್ಲೀಸ್ ಪಾಸ್, ಕಾಪಿ ಇಟ್, ಪೇಸ್ಟ್ ಇಟ್ ಹಿಯರ್. ಓಕೆ, ಸೊ ಇಲ್ಲೇನು ಬರ್ತಾರೆ ಎಂಬ್ಲೀಸ್. ಓಕೆ, ಸೊ ಸಬ್ಮಿಟ್ ಮಾಡೋಣ. ಎಂಬ್ಲೀಸ್. ಓಕೆ, ರೆಸ್ಪಾನ್ಸ್ ಏನು ಬರ್ತಾ ಇದೆ, ಸ್ಟಿಲ್ ಇಟ್ಸ್ ಶೋಯಿಂಗ್ 400 ಬ್ಯಾಡ್ ರಿಕ್ವೆಸ್ಟ್ ಬರ್ತಾ ಇದೆ. ಓಕೆ, ಅಗೇನ್ ಇಟ್ಸ್ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ರಿಕ್ವೆಸ್ಟ್. ಓಕೆ, ಸೊ ವೈ ಇಸ್ ದ್ಯಾಟ್, we are sending the body, we are sending the header, we are sending the method and we are sending the URL. ಓಕೆ, ಅದ್ರ ಜೊತೆಗೆ ಮತ್ತೇನಾದರೂ ಕಳಿಸ್ಬೇಕಾಗಿತ್ತಾ ನಾವು. ಒನ್ ಮೋರ್ ಥಿಂಗ್ ಏನು ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ, ಬಾಡಿ ಒಳಗಡೆ ಡೇಟಾ ಏನಾಗಿರುತ್ತೆ ಅಂದರೆ ಇದನ್ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಕಳಿಸ್ತಾ ಇರೋದು ನಾವು ಆಬ್ಜೆಕ್ಟೇ, ಬಟ್ ವಿ ನೀಡ್ ಟು ಕನ್ವರ್ಟ್ ದಿಸ್ ಥಿಂಗ್ ಇನ್ ಟು ದ ಸ್ಟ್ರಿಂಗ್, ರೈಟ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ ಅಂದರೆ JSON.stringify ನಾನು ಯೂಸ್ ಮಾಡ್ಕೋಬೇಕು, ರೈಟ್. ದ್ಯಾಟ್ಸ್ ದ ಮಿಸ್ಟೇಕ್ ಐ ಮೇಡ್ ಹಿಯರ್. ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಪೇಸ್ಟ್ ಮಾಡ್ಕೊಂಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಲೈಕ್ ಸೇವ್ ಮಾಡ್ಕೊಳ್ತೀನಿ. ಓಕೆ, ಸ್ಟ್ರಿಂಗಿಫೈ ಮಾಡಾದ್ಮೇಲೆ ನಾವು ಇಟ್ ವಿಲ್ ವರ್ಕ್, ನೋ ಪ್ರಾಬ್ಲಮ್. ಓಕೆ, ಸೊ ಲೈಕ್ ಇಲ್ಲಿ ಏನು ಮಾಡ್ತಾ ಇದೀವಿ ಅಂತಂದರೆ ಎಂಬ್ಲೀಸ್ ಪಾಸ್ವರ್ಡ್ ಹಾಕಬೇಕು. ಓಕೆ, ಐ ಪೇಸ್ಟ್ ಇಟ್ ಹಿಯರ್, ದೆನ್ ಹಿಯರ್ ಈಸ್ ಎಂಬ್ಲೀಸ್. ಓಕೆ, ಸೊ ಕಾನ್ಸೋಲ್ನಲ್ಲಿ ಬಂದುಬಿಟ್ಟು ನಾನು ಸಬ್ಮಿಟ್ ಮಾಡಿದ್ರೆ ಎಂಬ್ಲೀಸ್ ಪಾಸ್, ರೆಸ್ಪಾನ್ಸ್ ಏನು ಬರ್ತದೆ, ಸ್ಟಿಲ್ ಇಟ್ಸ್ 400 ಬ್ಯಾಡ್ ರಿಕ್ವೆಸ್ಟ್. ಓಕೆ, ಸೊ ಅಗೇನ್ ವಿ ಡನ್ ಸಮ್ ಮಿಸ್ಟೇಕ್ ಹಿಯರ್. ಇಲ್ಲೇನಾಗಿದೆ ಅಂತಂದರೆ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಬೇಸಿಕಲಿ ಏನಪ್ಪ ಅಂತಂದರೆ ನಾವು ಲೈಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳನ್ನ, ಟೈಪ್ ಎರರ್ಸ್ಗಳನ್ನ ಮಾಡಿದ್ವಿ. ಲೈಕ್ ದಿಸ್ ವಿಲ್ ಬಿ ಅವರ್ ಕ್ಯಾಪಿಟಲ್ T. ಅದಾದಮೇಲೆ ಇದೇನಾಗುತ್ತೆ ಅಂದರೆ APP ಇರುತ್ತೆ, APLLI ಅಲ್ಲ, ಸೊ APPLICATION ಅಪ್ಲಿಕೇಶನ್, ರೈಟ್. ಸೊ ಇಷ್ಟು ಕೊಟ್ಬಿಟ್ಟು ನಾವು ಸೇವ್ ಮಾಡ್ಕೊಳ್ಳೋಣ. ಇದನ್ನ ಸೇವ್ ಮಾಡ್ಕೊಂಬಿಟ್ಟು ಓಕೆ, ಸೊ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗಿದೆ, ಐ ವಿಲ್ ಜಸ್ಟ್ ಕನೆಕ್ಟ್ ಬ್ಯಾಕ್ ಟು ಇಂಟರ್ನೆಟ್. ಓಕೆ, ಸೊ ಇವಾಗ ಏನು ಮಾಡೋಣ ಅಂತ ನಮ್ಮ ಹತ್ರ ಪಾಸ್ವರ್ಡ್ ಇದೆ, ಲೈಕ್ ಎಂಬ್ಲೀಸ್, ಅದಾದಮೇಲೆ ಇಲ್ಲಿ ಎಂಬ್ಲೀಸ್. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಕನ್ಸೋಲ್ ಓಪನ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಅಂತ ಕೊಡ್ತೀನಿ. ಎಂಬ್ಲೀಸ್ ಪಾಸ್, ರೆಸ್ಪಾನ್ಸ್ ಬರ್ತದೆ, ದ್ಯಾಟ್ ಈಸ್ ಅವರ್ 200 ಸ್ಟೇಟಸ್ ಬರ್ತಾ ಇದೆ, ದ್ಯಾಟ್ ಮೀನ್ಸ್ ಸಕ್ಸಸ್ಫುಲ್ ಆಗಿದೆ ಇವಾಗ. ಓಕೆ, ಅದೇ ರೀತಿ ನಾವು ಕೆಳಗಡೆ ಬಂದುಬಿಟ್ಟು ನೋಡಿದ್ರೆ ಲೈಕ್ URL ಬರ್ತಾ ಇದೆ, 200 ಬರ್ತಾ ಇದೆ, ಓಕೆ ಬರ್ತಾ ಇದೆ, ಬಾಡಿ ಯೂಸ್ಡ್ ಎಸ್ ಬರ್ತಾ ಇದೆ, ಬಾಡಿ ರೀಡೇಬಲ್ ಸ್ಟ್ರೀಮ್ ಬರ್ತಾ ಇದೆ, ಲಾಕ್ಡ್ ಫಾಲ್ಸ್ ಅಂತ ಬರ್ತಾ ಇದೆ. ಓಕೆ, ಈ ರೀತಿ ಏನಿದಾವೆ ಅಂತಾರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಂಗೆ ಸಿಗ್ತಾ ಇದೆ. ಯಾವಾಗ ಲೈಕ್ ನನಗೆ ರೆಸ್ಪಾನ್ಸ್ ಕರೆಕ್ಟ್ ಇದ್ದಾಗ, ಎಂಬ್ಲಿ ಕರೆಕ್ಟ್ ಇದೆ ಅಂತ ನಮಗೆ ಗೊತ್ತಾದಾಗ, ಓಕೆ, ಸೊ ಪಾಸ್ವರ್ಡ್ ಯೂಸರ್ ನೇಮ್ ಕರೆಕ್ಟ್ ಇದೆ ಅಂತ ಗೊತ್ತಾದಾಗ ಇಷ್ಟೆಲ್ಲ ಇನ್ಫಾರ್ಮೇಷನ್ ಹೇಗೆ ಆಗ್ತದೆ ಅಂತಂದರೆ ನನಗೆ ಇಲ್ಲಿ ಬೇಸಿಕಲಿ ಬರ್ತಾ ಇದೆ. ಅದ್ರ ಜೊತೆಗೆ ನನಗೆ ಇಲ್ಲಿ ಏನು ಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, JSON ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ console.log ಯೂಸರ್ ಮಾಡ್ತಾ ಇದ್ದೀನಲ್ಲ, ಅದ್ರ ಜೊತೆಗೆ ವಾಟ್ ಐ ವಿಲ್ ಪ್ರಿಂಟ್ JSON. ಓಕೆ, ಸೊ ಅದಾದಮೇಲೆ ರನ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ ಕನ್ಸೋಲ್ ಇಲ್ಲಿ ಓಪನ್ ಮಾಡ್ಕೊಳ್ತೀನಿ. ದೆನ್ ಐ ವಿಲ್ ಪೇಸ್ಟ್ ದ ಪಾಸ್ವರ್ಡ್ ಆ್ಯಂಡ್ ಎಂಬ್ಲೀಸ್ ಆ್ಯಂಡ್ ಸಬ್ಮಿಟ್ ಇಟ್. ಪ್ರಾಮಿಸ್ ಬರ್ತಾ ಇದೆ. ಇಲ್ಲಿ ಪ್ರಾಮಿಸ್ ಏನು ಬರ್ತಾ ಇದೆ ಅಂತಂದರೆ ಪೆಂಡಿಂಗ್ ಅಂತ ಬರ್ತಾ ಇದೆ. ದ್ಯಾಟ್ ಮೀನ್ಸ್ ಇಲ್ಲಿ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ. ಬಂದಾದಮೇಲೆ ಮುಂದಿಲ್ದು ಏನು ಕೆಲಸ ಇದೆ ಅದನ್ನ ನಾನು ಮಾಡ್ತೀನಿ. ಬೇಸಿಕಲಿ ದ್ಯಾಟ್ಸ್ ವಾಟ್ ಇಟ್ಸ್ ಸೇಯಿಂಗ್ ಹಿಯರ್. ಓಕೆ, ಆಬ್ಜೆಕ್ಟ್. ಓಕೆ, ಸೊ ಇಲ್ಲಿ ನೋಡ್ಬೋದು ಏನು ಬರ್ತಾ ಇದೆ ನನಗೆ, ಲೈಕ್ ಆಕ್ಸೆಸ್ ಟೋಕನ್ ನನಗೆ ಸಿಗ್ತಾ ಇದೆ ಇಲ್ಲಿ ಒಂದು. ಓಕೆ, ಸೊ ಈ ಆಕ್ಸೆಸ್ ಟೋಕನ್ನ ಇಟ್ಕೊಂಡ್ಬಿಟ್ಟು ನಾನು ಏನು ಮಾಡ್ಬೋದು ಅಂತಂದರೆ ವರ್ಕ್ ಮಾಡ್ಬೋದು. ಅದೇ ರೀತಿ ಲಾಸ್ಟ್ ನೇಮ್ ನೋಡಿದ್ರೆ ಜಾನ್ಸನ್ ಅಂತ ಬರುತ್ತೆ. ಲೈಕ್ ಜೆಂಡರ್ ಬಂದುಬಿಟ್ಟು ಫೀಮೇಲ್, ಎಂಬ್ಲಿ, ಆಮೇಲೆ ವಾಪಸ್ ಏನಿದೆ ಅಂತಂದರೆ ನಮ್ಮದು ಇಮೇಲ್ ID. ಓಕೆ, ಆಮೇಲೆ ರಿಫ್ರೆಶ್ ಟೋಕನ್ ಕೂಡ ಇದೆ ನಮ್ಮ ಹತ್ರ. ಓಕೆ, ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೆಟಿಂಗ್ ಬ್ಯಾಕ್ ಫ್ರಮ್ ದ ರೆಸ್ಪಾನ್ಸ್. ಓಕೆ, ಒಂದು ಸತಿ ಏನಾದರೂ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇತ್ತು ಅಂತಂದರೆ, ಓಕೆ, ಅಕಸ್ಮಾತ್ ತಪ್ಪಿತ್ತು, ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇದ್ದಿಲ್ಲ, ಅಲ್ಲಿ ರಾಂಗ್ ಥಿಂಗ್ ಏನಾದರೂ ಬಂತು ಅಂತಂದರೆ ಆ ಟೈಮ್ನಲ್ಲಿ ಏನು ಮಾಡಬೇಕು. ಸೊ ಆ ಟೈಮ್ನಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಡಿಸೈಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಏನಾದರೂ ಯೂಸರ್ ನೇಮ್ ಕರೆಕ್ಟ್ ಇತ್ತು ಅಂತಂದರೆ ನಮ್ಗೆ ಗೊತ್ತಿದೆ ಸ್ಟೇಟಸ್ ಕೋಡ್ 200 ಬರ್ತಾ ಇದೆ ಅಂತ. ಓಕೆ, ಇಫ್ ಏನಂತ ಕೊಡೋಣ ಅಂತಂದರೆ ಯೂಸರ್ ಡಾಟ್ ಸ್ಟೇಟಸ್ ಏನಾದ್ರೂ ನಾಟ್ ಈಕ್ವಲ್ಸ್ ಟು 200 ಇತ್ತು ಅಂತಂದರೆ, ಲೈಕ್ ನಾಟ್ ಈಕ್ವಲ್ಸ್ ಟು 200 ಇತ್ತು ಅಂತಂದರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಥ್ರೋ ಮಾಡಬೇಕು ಏನೇನೋ ಒಂದು ಎರರ್ನ. ದ್ಯಾಟ್ ವಿಲ್ ಬಿ 400 ಸಮಥಿಂಗ್. ಈ ರೀತಿ ಏನು ಮಾಡ್ತಾಯಿದ್ವಿ, ಒಂದು ಎರರ್ನ ಥ್ರೋ ಮಾಡ್ತಾಯಿದ್ವಿ. ಇಲ್ಲ ಅಂತಂದರೆ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ರಿಟರ್ನಿಂಗ್. ಓಕೆ, ಸೊ ಥ್ರೋ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಐ ಥಿಂಕ್ ಐ ನೀಡ್ ಟು ರಿಟರ್ನ್ ಇಟ್. ಐ ಥಿಂಕ್ ಓಕೆ, ಸೊ ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಥ್ರೋ ಮಾಡ್ತಾ ಇದ್ದೀನಿ ಅಷ್ಟೇ. ದೆನ್ ವಾಟ್ ಐ ವಿಲ್ ಡೂ, ಐ ವಿಲ್ ರಿಟರ್ನ್ ಯೂಸರ್ ಡಾಟ್ JSON. ಓಕೆ, ದಿಸ್ ಇಸ್ ವಾಟ್ ಐ ಆಮ್ ರಿಟರ್ನಿಂಗ್. ಓಕೆ, ರಿಟರ್ನ್ ಮಾಡಾದ್ಮೇಲೆ ಏನು ಮಾಡ್ತೀನಿ ಅಂತಂದರೆ .then. ಓಕೆ, ಸೊ ಅದೇನು ಮಾಡ್ತಾ ಅಂದರೆ ಯೂಸರ್ನ ತೊಗೊಳ್ತೆ, ಯೂಸರ್ ಡೇಟಾ ಬೇಸಿಕಲಿ. ಓಕೆ, ಐ ವಿಲ್ ಜಸ್ಟ್ console.log it. console.log ಯೂಸರ್ ಡೇಟಾ. ಓಕೆ, ಇಷ್ಟು ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ಲೈಕ್ ಇಲ್ಲಿ ಬಂದುಬಿಟ್ಟು ಪಾಸ್ವರ್ಡ್ ಕೊಡೋಣ ಮತ್ತೊಂದು ಸತಿ, ಎಂಬ್ಲಿ. ಓಕೆ, ಸೊ ಲೆಟ್ ಮೀ ರೀಪ್ರಿಂಟ್ ಇಟ್.
ಓಕೆ, ಸೊ ರನ್ ಮಾಡಿದಾಗ ನೋಡ್ಬೋದು ಇವಾಗ ಏನು ಬರ್ತಾ ಇದೆ ನನಗೆ ಒಂದು JSON ಸಿಗ್ತಾ ಇದೆ. ಬೇಸಿಕಲಿ ಆಕ್ಸೆಸ್ ಟೋಕನ್ ಅಂತ ಇದೆ, ಇಮೇಲ್ ಇದೆ, ಫಸ್ಟ್ ನೇಮ್, ಜೆಂಡರ್, ಅದಾದಮೇಲೆ ಪ್ರೊಫೈಲ್ ಇಮೇಜ್ ಒಂದು ಲೈಕ್ ಲಿಂಕ್ ಸಿಗ್ತಾ ಇದೆ ನನಗೆ. ಓಕೆ, ಸೊ ಬೇಸಿಕಲಿ ಆಕ್ಸೆಸ್ ಟೋಕನ್ ಈಸ್ ಅ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೇ. ಅದನ್ನ ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಸೇವ್ ಮಾಡಿ ಇಟ್ಕೊಳ್ತೀನಿ. ಎಲ್ಲಿ ಸೇವ್ ಮಾಡಿ ಇಟ್ಕೊಳ್ತೀನಿ ಅನ್ನೋದಾದರೆ ಲೈಕ್ ಇಲ್ಲಿ ಬಂದ್ಬಿಟ್ಟು ನಾ ಅಪ್ಲಿಕೇಶನ್ಸ್ಗಳಲ್ಲಿ ಚೆಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಕುಕೀಸ್ ಅನ್ನುವಂಥ ಒಂದು ಪಾರ್ಟ್ ಇದೆ. ಐ ಕ್ಯಾನ್ ಸ್ಟೋರ್ ಇಟ್ ಇನ್ ಹಿಯರ್. ಓಕೆ, ನಾನು ಏನು ಮಾಡ್ಬೋದು ಅಂದರೆ ಕುಕೀಸ್ ಒಳಗಡೆ ನಾನು ಏನು ಮಾಡ್ಬೋದು ಅಂತಂದರೆ ಅದನ್ನ ಸ್ಟೋರ್ ಮಾಡ್ಬೋದು, ಅಥವಾ ವಾಟ್ ಐ ಕ್ಯಾನ್ ಸ್ಟೋರ್ ಇಟ್ ಇನ್ ಅ ಸೆಷನ್ ಸ್ಟೋರೇಜ್. ಸೆಷನ್ ಒಳಗಡೆ ನಾನು ಏನು ಮಾಡ್ಬೋದು ಅಂದರೆ ಸ್ಟೋರ್ ಮಾಡಿರ್ಬೋದು. ಈ ಸೆಷನ್ ಒಳಗಡೆ ನಾನು ಏನು ಮಾಡ್ತೀನಿ ಅಂದರೆ ಬೇಸಿಕಲಿ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೆಷನ್ ಒಳಗಡೆ ಸ್ಟೋರ್ ಮಾಡೋದಕ್ಕೆ ವಾಟ್ ವಿ ವಿಲ್ ಯೂಸ್, ವಿ ಆರ್ ಗೋಯಿಂಗ್ ಟು ಯೂಸ್ ಲೈಕ್ ಸೆಷನ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್. ಓಕೆ, ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಓಕೆ, ಸೆಷನ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್. ಓಕೆ, ಅದರೊಳಗಡೆ ಏನು ಮಾಡ್ತೀನಿ ಅಂತಂದರೆ ನಾನು ಕುಕೀಸ್ನ ಸ್ಟೋರ್ ಮಾಡ್ತೀನಿ. ಓಕೆ, ಸೊ ದೆನ್ ಐ ವಿಲ್ ಯಾವ ಕುಕೀನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಯೂಸರ್ ಡೇಟಾ ಡಾಟ್ ಆಕ್ಸೆಸ್ ಟೋಕನ್, ರೈಟ್? ಸೊ ದ್ಯಾಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ ಹಿಯರ್. ಕನ್ಸೋಲ್ ಡಾಟ್ ಲಾಗ್ ಒಳಗಡೆ ಬಂತಂದರೆ ಲೈಕ್ ದಿಸ್ ಇಸ್ ದ ಆಕ್ಸೆಸ್ ಟೋಕನ್. ವಿ ಆರ್ ಗೋಯಿಂಗ್ ಟು ಕಾಪಿ ದಿಸ್ ಥಿಂಗ್ ಆ್ಯಂಡ್ ಸ್ಟೋರ್ ಇಟ್ ಹಿಯರ್. ಓಕೆ, ಸೊ ಯೂಸರ್ ಡೇಟಾ ಡಾಟ್ paste it access token. Okay, I'll just store this thing. ಓಕೆ, ಸ್ಟೋರ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಯೂಸರ್ ಡೇಟಾದಲ್ಲಿ ಆಕ್ಸೆಸ್ ಟೋಕನ್ನ ನಾವು ಸ್ಟೋರ್ ಮಾಡಾದ್ಮೇಲೆ ಐ ವಿಲ್ ರೀಡೈರೆಕ್ಟ್ ಇಟ್. ಓಕೆ, ಸೊ ರೀಡೈರೆಕ್ಟ್ ಏನಕ್ಕೆ ಮಾಡ್ತೀನಿ ಅಂದರೆ ಪ್ರಾಡಕ್ಟ್ ಕಾರ್ಟಿಂಗ್ ಮಾಡ್ತೀನಿ, ಇಂಡೆಕ್ಸ್ ಫೈಲಿಗೆ ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತಂದರೆ ವಿ ಕ್ಯಾನ್ ಸಿಂಪ್ಲಿ ಯೂಸ್ ಲೊಕೇಶನ್ ಡಾಟ್ href. ಓಕೆ, ಸೊ ಅದರೊಳಗಡೆ ಏನು ಮಾಡ್ತೀನಿ ಅಂತಂದರೆ ಇಂಡೆಕ್ಸ್ ಡಾಟ್ HTML. ಇದು ಯಾವಾಗ ಲೈಕ್ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇದ್ದಾಗ. ಅಕಸ್ಮಾತ್ ತಪ್ಪಿತ್ತು ಅಂತಾರೆ ಅವಾಗ ಏನು ಮಾಡ್ತೀನಿ ಅಂತಂದರೆ ಕ್ಯಾಚ್ ಮಾಡ್ತೀನಿ ಎರರ್ನ ಓಕೆ, ಸೊ ದೆನ್ ವಾಟ್ ಐ ವಿಲ್ ಡೂ, ಐ ವಿಲ್ ಸೆಂಡ್ ಆ್ಯನ್ ಅಲರ್ಟ್ ಮೆಸೇಜ್. ಓಕೆ, ಸೊ ಕ್ಯಾಚ್ ಮಾಡ್ತಾ ಇದ್ದೀನಿ, ದೆನ್ ಇಟ್ಸ್ ಆಲ್ಸೋ ಆ್ಯನ್ ಕಾಲ್ ಬ್ಯಾಕ್ ಫಂಕ್ಷನ್ ನಾವು. ಓಕೆ, ಸೊ ದ್ಯಾಟ್ ಮೀನ್ಸ್ ಇಟ್ ವಿಲ್ ಟೇಕ್ ಅ ಫಂಕ್ಷನ್ ಇನ್ಸೈಡ್ ಅ ಫಂಕ್ಷನ್. ಓಕೆ, ವಿಲ್ ಗಿವ್ ದ್ಯಾಟ್ ಟು ಇಟ್. ಅದಾದಮೇಲೆ ವಿ ನೀಡ್ ಟು ಚೈನ್ ಇಟ್. ಓಕೆ, ಸೊ ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಕನ್ಸೋಲ್ ಅಲ್ಲ ಅಲರ್ಟ್ ಮಾಡ್ಸೋಣ. ಅಲರ್ಟ್ ಏನಂತ ಮಾಡ್ಸೋಣ ಅಂತಂದರೆ invalid user or password password. This is what I'm going to do. Okay, ಸೇವ್ ಮಾಡ್ಕೊಂಬಿಟ್ಟು ಇಲ್ಲಿ ಬರ್ತೀನಿ. ಬಂದ್ಬಿಟ್ಟು ಏನು ಹೇಳ್ತಾನೆ ಅಂದರೆ ಸಮಥಿಂಗ್ ಜಿಬ್ರಿಸ್ ಹಾಕ್ತೀನಿ. ಇವಾಗ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟಾಗ ನೋಡೋಣ ಏನು ಬರುತ್ತೆ ಅಂತ. ಇಲ್ಲಿ ನೋಡೋದಾದರೆ ಇನ್ವ್ಯಾಲಿಡ್ ಯೂಸರ್ ಅವ್ರ ಪಾಸ್ವರ್ಡ್ ಅಂತ ಬರ್ತದೆ. ಓಕೆ ಅಂತ ಕೊಡ್ತಾ ಇದ್ದೀನಿ. ಇವಾಗ ಏನು ಮಾಡೋಣ ಅಂದರೆ ಎಂಬ್ಲಿಸ್ ಪಾಸ್ವರ್ಡ್ನ ಕೊಡೋಣ. ಓಕೆ, ಸೊ ಇಲ್ಲಿ ಆ್ಯಡ್ ಎಂಬ್ಲಿಸ್ ಪಾಸ್ವರ್ಡ್, ಎಂಬ್ಲಿಸ್ ಇಯರ್. ಓಕೆ, ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇನ್ವ್ಯಾಲಿಡ್ ಯೂಸರ್ ಅವ್ರ ಪಾಸ್ವರ್ಡ್ ಅಂತ ಬರ್ತಾ ಇದೆ. ಅಗೇನ್ it's showing me that error. Why it's happening? Let me check back here. So bad request ಅಂತ ಬರ್ತಾ ಇದೆ. That means ನಂದು ಪಾಸ್ವರ್ಡ್ ತಪ್ಪಾಗಿದೆ. Okay, I'll just copy Emily's password once again. I'll copy this thing and I'll paste entire thing here. Emily's, now submit. See? Okay. ನಾವೇನಾಯಿತು ಸಕ್ಸಸ್ಫುಲಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನಮ್ಮದು ಪೇಜ್ ಓಪನ್ ಆಗ್ತಾ ಇದೆ. ಇದರ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ವಿ ನೀಡ್ ಟು ಆ್ಯಡ್ ಅ ಯೂಸರ್ ಪ್ರೊಫೈಲ್. ಅದ್ರದ್ದು ಒಂದು ನಾವು ಏನು ಮಾಡಬೇಕಾಗುತ್ತೆ ಅಂದರೆ HTML ಪೇಜ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡಿಬಿಟ್ಟು ದೆನ್ ವಾಟ್ ವಿ ನೀಡ್ ಟು ರೀಡೈರೆಕ್ಟ್ ಇಟ್. ಓಕೆ, ಸೊ ನಾವೇನು ಮಾಡ್ತಾ ಇದ್ವಿ ಲೈಕ್ ಎಂಬ್ಲೀಸ್ ಲೈಕ್ ಯೂಸರ್ ನೇಮ್ ಲಾಗಿನ್ ಐಡೀಸ್ಗಳನ್ನೆಲ್ಲ ಕೊಟ್ಟ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ರೀಡೈರೆಕ್ಟ್ ಮಾಡ್ತೀವಿ ಪ್ರೊಫೈಲ್ಗೆ. ಓಕೆ, ಸೊ ಇವಾಗ ಎಷ್ಟು ಸತಿ ರಿಫ್ರೆಶ್ ಮಾಡಿದ್ರು ಕೂಡ ನಂಗೆ ಏನಾಗುತ್ತೆ ಅಂದರೆ ಇಂಡೆಕ್ಸ್ ಡಾಟ್ HTML ಬರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ನಾನು ಲಾಗೌಟ್ ಇದ್ರೂ ಕೂಡ ಇಂಡೆಕ್ಸ್ ಡಾಟ್ HTML ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ ಇಟ್ ವಿಲ್ ಓಪನ್ ಇಂಡೆಕ್ಸ್ ಡಾಟ್ HTML. ಆ ರೀತಿ ಆಗಬಾರ್ದು. ಸೊ ಹಂಗಂದ್ರೆ ನಾನು ಏನು ಮಾಡಬೇಕಂತಂದರೆ ಇಂಡೆಕ್ಸ್ ಡಾಟ್ HTML ಏನು ಫೈಲ್ ಇದೆ ಅಲ್ಲ, ಸೊ ಇಲ್ಲಿ ಬಂದುಬಿಟ್ಟು ಚೆಕ್ ಮಾಡಬೇಕು ಯೂಸರ್ ಲಾಗಿನ್ ಇದಾನ ಅಥವಾ ಇಲ್ಲೋ ಅಂತ. ಓಕೆ, ಸೊ ಅದಕ್ಕೋಸ್ಕರ ಏನು ಯೂಸ್ ಮಾಡ್ಕೊಳ್ತೀನಿ ಅಂದರೆ ಲಾಗಿನ್ ಡಾಟ್ ಲೈಕ್ ಸ್ಕ್ರಿಪ್ಟ್ ಡಾಟ್ JS. ಓಕೆ, ಸ್ಕ್ರಿಪ್ಟ್ ಡಾಟ್ JS ಒಳಗಡೆ ಬಂದುಬಿಟ್ಟು ಏನು ಮಾಡ್ತೀನಿ ಲೈಕ್ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಒಂದು ಫಂಕ್ಷನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಫಂಕ್ಷನ್ ಈಸ್ ಕಾಲ್ಡ್ ಈಸ್ auth AUTH ಈಸ್ auth ಅನ್ನುವಂಥ ಒಂದು ಫಂಕ್ಷನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇದರೊಳಗಡೆ ಏನು ಮಾಡ್ತೀವಿ ಫಂಕ್ಷನ್ ಅಂತಂದರೆ ಯೂಸರ್ ಅಥೆಂಟಿಕೇಟ್ ಆಗಿದಾನೋ ಅಥವಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತೀವಿ. ಸೊ ಅದನ್ನ ಯಾವ ರೀತಿ ಚೆಕ್ ಮಾಡ್ತೀವಿ ಅಂತಂದರೆ ಬೇಸಿಕಲಿ ಲೈಕ್ ಯೂಸರ್ನ ಗೆಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇನ್ ದ್ಯಾಟ್ ಕೇಸ್ ವಾಟ್ ಐ ವಿಲ್ ಡೂ, ಫಸ್ಟ್ ನಾವು ಚೆಕ್ ಮಾಡಬೇಕಾಗುತ್ತೆ ಸೆಷನ್ ಸ್ಟೋರೇಜ್ನಲ್ಲಿ ಕುಕಿ ಇದೆಯೋ ಇಲ್ವೋ ಅಂತ. ಓಕೆ, ಸೊ ಸೆಷನ್ ಸ್ಟೋರೇಜ್ನಲ್ಲಿ ಕುಕಿ ಇರೋದನ್ನ ನಾನು ಏನು ಮಾಡ್ತೀನಿ ಲೆಟ್ ಕುಕಿ ಇಲ್ಲಿ ತೊಗೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸೆಷನ್ ಸ್ಟೋರೇಜ್ ಡಾಟ್ ಗೆಟ್ ಐಟಮ್ನ ಯೂಸ್ ಮಾಡ್ಕೊಳ್ತೀನಿ. ದ್ಯಾಟ್ ವಿಲ್ ಬಿ ಅವರ್ ವಾಟ್ COOKIES ಕುಕೀಸ್. ಓಕೆ, ಇದನ್ನ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಇಫ್ ಸೊ ಈ ಕೇಸ್ನಲ್ಲಿ ಏನು ಮಾಡೋಣ ಅಂತಂದರೆ ಪ್ರಿಂಟ್ ಮಾಡಿಸ್ಬಿಟ್ಟು ನೋಡೋಣ ಫಸ್ಟ್. ಓಕೆ, ಸೊ ಬಿಫೋರ್ ಹ್ಯಾಂಡ್ಲಿಂಗ್ ಎನಿ ಕಂಡೀಷನ್ಸ್ ನಾವೆಲ್ಲ ಮಾಡೋಣ ಕನ್ಸೋಲ್ ಡಾಟ್ ಲಾಗ್ ಮಾಡ್ಕೊಳ್ಳೋಣ. ಏನು ಮಾಡೋಣ ಅಂತಂದರೆ ಕುಕಿನ ತೊಗೊಂಬರೋಣ. Okay, so I'll just bring cookie here. Okay, so I'll just save it, run it, run ಆಯಿತು ಆ್ಯಂಡ್ ಇನ್ಸ್ಪೆಕ್ಟ್ ಮಾಡಿದಾಗ ಇಲ್ಲಿ ಬಂದುಬಿಟ್ಟು ಕನ್ಸೋಲಲ್ಲಿ ಚೆಕ್ ಮಾಡಿದ್ರೆ
there is nothing. Okay, so ಇಲ್ಲೇನು ಶೋ ಆಗ್ತಾ ಇಲ್ಲ ಬಿಕಾಸ್ ವಿ ಆರ್ ನಾಟ್ ಕಾಲಿಂಗ್ ಎನಿಥಿಂಗ್ ಇಯರ್. ಓಕೆ, ಸೊ ಈಸ್ ಆತ್ನ ಇಲ್ಲಿ ಏನು ಮಾಡೋಣ ಅಂತಂದರೆ ಕಾಲ್ ಮಾಡ್ಕೊಳ್ಳೋಣ. ಓಕೆ, ಸೊ ವಿಲ್ ಜಸ್ಟ್ ಕಾಲ್ ಹಿಯರ್ ಆ್ಯಂಡ್ ವಿಲ್ ಚೆಕ್ ಹಿಯರ್. ಏನು ಬರ್ತಾ ಇದೆ, ನಲ್ ಬರ್ತಾ ಇದೆ ಬೇಸಿಕಲಿ. ಏನಕ್ಕೆ ಅಂದರೆ ನಾನು ಇನ್ವಾಗ ತಾನೇ ಎಲ್ಲ ಕ್ಲೋಸ್ ಮಾಡಿದ್ದೆ ಡ್ಯೂ ಟು ಸಮ್ ರೀಸನ್ಸ್. ಕ್ಲೋಸ್ ಮಾಡಿಬಿಟ್ಟು ವಾಪಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಬಿಕಾಸ್ ಅದು ಸೆಷನ್ ವರ್ಲ್ಡ್ ಹೋಗಿದೆ. ಸೆಷನ್ ಯಾವಾಗ ಓಪನ್ ಇರುತ್ತೋ ಬ್ರೌಸರ್ ಆ ಟೈಮ್ನಲ್ಲಿ ಅಷ್ಟೇ ಇರುತ್ತೆ, ಅದಾದಮೇಲೆ ಹೊರಟೋಗುತ್ತೆ. ದ್ಯಾಟ್ಸ್ ವೈ ಇಟ್ಸ್ ಶೋಯಿಂಗ್ ನಲ್. ಓಕೆ, ಸೊ ನಲ್ ತೋರಿಸ್ತು ಅಂತಂದರೆ ಅವಾಗ ಏನು ಮಾಡಬೇಕು ಅಂತಂದರೆ ಬೇಸಿಕಲಿ ನನಗೆ ಲಾಗಿನ್ ಪೇಜಿಗೆ ಎಂಟರ್ ಆಗಬೇಕು. ಓಕೆ, ಸೊ ಇಫ್ ಏನೇನು ಮಾಡ್ತೀನಿ ಅಂತಂದರೆ ಇಫ್ ಕುಕಿ ನಾಟ್ ಈಕ್ವಲ್ಸ್ ಟು ನಲ್ ಆಗಿತ್ತು ಅಂತಂತಂದರೆ ಅವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕುಕಿನ ಅದು ಶೋ ಮಾಡಬೇಕು. ಓಕೆ, ಕನ್ಸೋಲ್ ಡಾಟ್ ಲಾಗ್ ಮಾಡಿಬಿಟ್ಟು ಕುಕಿನ ಶೋ ಮಾಡಿ. ಓಕೆ, ಸೊ ಕುಕಿ ಏನಾದರೂ ನಲ್ ಆಗಿತ್ತು ಅಂತಂದರೆ ವಾಟ್ ಇಟ್ ಶುಡ್ ಡು ಎಲ್ಸ್ ಏನು ಮಾಡಬೇಕು, ಇದು ಟ್ರಾನ್ಸ್ಫರ್ ಮಾಡಬೇಕು ನನಗೆ ಇಲ್ಲಿಗೆ ಲಾಗಿನ್ ಪೇಜಿಗೆ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೇನೆ ಅಂದರೆ ನಾನು ಲೊಕೇಶನ್ ಡಾಟ್ ಎಚ್ ರೆಫ್ ಈಕ್ವಲ್ಸ್ ಟು ಲಾಗಿನ್ ಡಾಟ್ HTML ಅಂತ ಇಟ್ಕೊಳ್ತೇನೆ. ಓಕೆ, ವಿಲ್ ಜಸ್ಟ್ ಸೇವ್ ಇಟ್. ಸೊ ನೋಡಿ ಡೈರೆಕ್ಟ್ ನಾನು ಏನು ಮಾಡಿದೆ, ಲಾಗಿನ್ ಡಾಟ್ HTMLಗೆ ಜಂಪ್ ಆಗಿಬಿಟ್ಟೆ ಬಿಕಾಸ್ ಅಲ್ಲಿ ಏನಿದೆ, ಕುಕಿ ನಲ್ ಇದೆ. ಸೊ ಇಲ್ಲಿ ನಮ್ಗೆ ಏನು ಬೇಕಾಗಿದ್ದಾರೆ ಅಂದರೆ ಎಮ್ಲಿನ ಯೂಸ್ ಮಾಡ್ಕೊಳ್ತಾ ಇದ್ವಿ ನಾವು. ಓಕೆ, ಎಮ್ಲಿ ಕೂಡ ಶೋ ಆಗ್ತಾ ಇಲ್ಲ ಇಲ್ಲಿ. ಐ ಡೋಂಟ್ ನೋ ವಾಟ್ ವಿ ಯೂಸ್. ಸೊ ಡಮಿ ಡಾಟ್ ಜೇಸನ್ ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಿದ್ದಾರೆ, ಎಮ್ಲಿ ಇದ್ದಾರೆ, ಕಾಪಿ ಆ್ಯಂಡ್ ಪೇಸ್ಟ್ ಇಟ್ ಹಿಯರ್. ಇದು ನಮ್ಮದು ಯೂಸರ್ ನೇಮ್ ಆಗುತ್ತೆ. ದೆನ್ ವಾಟ್ ವಿಲ್ ಡೂ, ವಿ ವಿಲ್ ಪೇಸ್ಟ್ ಅ ಪಾಸ್ವರ್ಡ್ ಹಿಯರ್. Okay, so I'll just copy this thing, paste it here. Okay, I'll just copy this thing. Okay, login page ನಿಂಗೆ ಬರೋಣ. ಪಾಸ್ವರ್ಡ್ ಎಲ್ಲ ಹಾಕ್ತೇನೆ. ಅದಾದಮೇಲೆ ಏನು ಮಾಡ್ತೇನೆ ಅಂದರೆ ಎಮ್ಲಿ. ಓಕೆ, ಸೊ ಇಷ್ಟು ಮಾಡಿಬಿಟ್ಟು ಏನು ಮಾಡ್ತೀನಿ, ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಆಯಿತು. ವಾಪಸ್ ನಾವು ಏನು ಬಂದ್ವಿ ಅಂದರೆ ಪ್ರಾಡಕ್ಟ್ ಪೇಜಿಗೆ ಬಂದ್ವಿ. ಬಟ್ ಇವಾಗ ಪ್ರಾಡಕ್ಟ್ ಪೇಜಿಗೆ ಬಂದ ತಕ್ಷಣ ಆತ್ ಚೆಕ್ ಆಗಿದೆ, ಬಟ್ ನಾ ಏನಾಗಿಲ್ಲ ಅಂತಂದರೆ ಟ್ರಾನ್ಸ್ಫರ್ ಆಗಿಲ್ಲ. ದ್ಯಾಟ್ ಮೀನ್ಸ್ ಏನಾಗಿರ್ಬೇಕು, ನನಗೆ ಕನ್ಸೋಲ್ನಲ್ಲಿ ಕುಕಿ ಪ್ರಿಂಟ್ ಆಗಿರಬೇಕು. ಹಿಯರ್ ವಿ ಗೋ, ಕುಕಿ ಬಂದಿದೆ ಅಲ್ಲ, ಕುಕಿ ಬಂದಿದೆ. ಸೊ ಕುಕಿನ ಇವಾಗ ಇದು ಬಂದಿರುವಂಥ ಕುಕಿ ಆ ವ್ಯಾಲಿಡ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕಲ್ವಾ. ಸೊ ದ್ಯಾಟ್ಸ್ ಆಲ್ಸೋ ವಿ ನೀಡ್ ಟು ಡೂ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ವೆರಿಫೈ ಯೂಸರ್ ಅಂತ ಒಂದು ಫಂಕ್ಷನ್ನ ಕಾಲ್ ಮಾಡ್ತೀನಿ. ವೆರಿಫೈ ಏನು ಮಾಡ್ತಾ ಇದ್ದೀನಿ, ಯೂಸರ್. ಅದಕ್ಕೇನು ಕಳಿಸ್ತಾ ಇದ್ದೀನಿ ಅಂತಂದರೆ ಕುಕಿನ ಕಳಿಸ್ತಾ ಇದ್ದೀನಿ. ಸಿಂಪಲ್ ಥಿಂಗ್. ಓಕೆ, ಸೊ ಇಲ್ಲೇನು ಮಾಡ್ತೀನಿ ಅಂತಂದರೆ ಒಂದು ಫಂಕ್ಷನ್ನ ಕಾಲ್ ಮಾಡ್ತೀನಿ. ಫಂಕ್ಷನ್ ಕಾಲ್ ಮಾಡಿಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಲೈಕ್ ಅ ವೆರಿಫೈ ಯೂಸರ್ ಕಾಲ್ ಮಾಡ್ತೀನಿ. ಓಕೆ, ಸೊ ಇದೇನು ತೊಗೊಳ್ತಾ ಇದೆ, ಕುಕಿ ತೊಗೊಳ್ತಾ ಇದೆ. ಸಿಂಪಲ್ ಥಿಂಗ್. ಓಕೆ, ಸೊ ಕುಕಿ ತೊಗೊಂಬಿಟ್ಟು ಏನು ಮಾಡ್ತೀನಿ ಅಂದರೆ ವೆರಿಫೈ ಮಾಡುತ್ತೆ ಯೂಸರ್ನ. ಅದನ್ನ ಯಾವ ರೀತಿ ಮಾಡ್ತೀವಿ ಅಂದರೆ ಗೆಟ್ ಯೂಸರ್ನ ಮಾಡಿಬಿಟ್ಟು. ಓಕೆ, ಇಲ್ಲಿ ನೋಡಿ ಗೆಟ್ ಕರೆಂಟ್ ಆತ್ ಯೂಸರ್ ಇದೆಲ್ಲ. ಸೊ ಯೂಸಿಂಗ್ ದಿಸ್ ಥಿಂಗ್ ವಿ ಕ್ಯಾನ್ ವೆರಿಫೈ ಇಟ್. ಓಕೆ, ಸೊ ವೆರಿಫೈ ಯೂಸರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಕುಕಿ ಸಿಕ್ಕಿದೆ ನನ್ನ ಹತ್ರ. ಕುಕಿನ ನಾನು ಕಳಿಸ್ಬೇಕಾಗಿದೆ ಎಲ್ಲಿ, ಅಥರೈಸೇಷನ್ ಅನ್ನುವಂತಹ ಒಂದು ಲೈಕ್ ಹೆಡರ್ ಒಳಗಡೆ, ರೈಟ್. ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಫಂಕ್ಷನ್ ಏನು ಮಾಡ್ತೀನಿ ಅಂದರೆ ಗೆಟ್ ಯೂಸರ್ನ ಕಾಲ್ ಮಾಡ್ತೀನಿ. ಓಕೆ, ಸೊ ಇದೇನು ಮಾಡ್ತೀನಿ ಅಂದರೆ ಲೈಕ್ ಕುಕಿನ ತೊಗೊಳುತ್ತೆ. ಕುಕಿನ ತೊಗೊಂಬಿಟ್ಟು ಲೈಕ್ ಒಂದು ಪ್ರಾಮಿಸ್ನ ನನಗೆ ರಿಟರ್ನ್ ಮಾಡುತ್ತೆ. ಇದು ಕೂಡ ಕುಕಿನ ತೊಗೊಳ್ತಾ ಇದೆ, ನಥಿಂಗ್ ಮೋರ್ ನಥಿಂಗ್ ಲೆಸ್. ಓಕೆ, ಸೊ ಕುಕಿನ ತೊಗೊಳ್ತಾ ಇದೆ. ಅದಾದಮೇಲೆ ಏನು ಮಾಡ್ತಾ ಅಂದರೆ ಇದು ಪ್ರಾಮಿಸ್ನ ನನಗೆ ರಿಟರ್ನ್ ಮಾಡಿಕೊಡುತ್ತೆ. ಓಕೆ, ಸೊ ಪ್ರಾಮಿಸ್ನ ರಿಟರ್ನ್ ಮಾಡ್ತಾ ಆದಮೇಲೆ ಲೆಟ್ ಪ್ರಾಮ್. ಓಕೆ, ಪ್ರಾಮ್ನ ಇದು ರಿಟರ್ನ್ ಮಾಡುತ್ತೆ. ಐ ಯೂಸ್ ಅ ಫೆಚ್ ಹಿಯರ್. ಓಕೆ, ಸೊ ಫೆಚಿಗೆ ನಂಗೆ ಏನು ಮಾಡಬೇಕು, URL ಕಳಿಸ್ಬೇಕಾಗತ್ತೆ ನಾನು. ಸೊ ನಾನು ಅದರ URLನ ಇಲ್ಲಿ ಏನು ಮಾಡ್ಕೊಳ್ಳೋಣ, ಲೆಟ್ URL ಈಕ್ವಲ್ಸ್ ಟು ಇದೇನಿದೆ ಕಂಪ್ಲೀಟ್ಲಿ. ಐ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಪೇಸ್ಟ್ ಇಟ್ ಹಿಯರ್. ಓಕೆ, ಇದೇ URL ನಾನು ಏನು ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಸೆಂಡ್ URL ಹಿಯರ್, ರೈಟ್. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಆಬ್ಜೆಕ್ಟಾಗಿ ಕಳಿಸ್ತೀನಿ. ಫಸ್ಟ್ ಆಬ್ಜೆಕ್ಟ್ನಲ್ಲಿ ಏನಿರುತ್ತೆ ಅಂದರೆ ಮೆಥಡ್ನ ಕಳಿಸ್ತಾ ಇದ್ವಿ. ಸೊ ಮೆಥಡ್ ಏನಿದೆ ಅಂತಂದರೆ ನನ್ನದು ಬೇಸಿಕಲಿ ಗೆಟ್ ಇದೆ. ಓಕೆ, ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಹೆಡರ್ಸ್ ಕಳಿಸ್ತಾ ಇದ್ದೀವಿ. ಹೆಡರ್ಸ್ನಲ್ಲಿ ನಾನು ಏನು ಕಳಿಸ್ತಾ ಇದ್ದೀನಿ ಅಂದರೆ ಅಥರೈಸೇಷನ್ ಅನ್ನುವಂಥ ಒಂದು ಟೋಕನ್ ಕಳಿಸ್ತಾ ಇದ್ದೀನಿ. ದ್ಯಾಟ್ಸ್ ಬೇಸಿಕಲಿ ವಾಟ್ ಅಥರೈಸೇಷನ್ ಅನ್ನುವಂಥ ಟೋಕನ್ನ ಕಳಿಸ್ತಾ ಇದ್ದೀನಿ. AUTHORIZATION ಅಥರೈಸೇಷನ್. ಅದಾದಮೇಲೆ ಇಲ್ಲೇನು ಕಳಿಸ್ತಾ ಇದ್ದೀನಿ ಅಂತಂದರೆ ಲೈಕ್ ನಂದು ಅದಾದಮೇಲೆ ಏನು ಮಾಡ್ತೀನಿ, ಕುಕಿನ ಇಲ್ಲಿ ಸೆಂಡ್ ಮಾಡ್ತೀನಿ. ಓಕೆ, ಸೊ ಅಲ್ಲಿ ಜಸ್ಟ್ ಸೆಂಡ್ ಕುಕಿ ಹಿಯರ್. ಓಕೆ, ಇಲ್ಲೇನು ಪಾಸ್ ಮಾಡಿದ್ದೆ ಅದನ್ನ ಇಲ್ಲೇ ಸೆಂಡ್ ಮಾಡ್ತಾ ಇದ್ದೀನಿ. ದ್ಯಾಟ್ಸ್ ಇಟ್. ಇದನ್ನ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಕ್ಲೋಸ್ ಅಲ್ಲಿ ಮಾಡ್ಕೊಳಕ್ಕೆ ಬರಲ್ಲ. ಸೊ ಇಲ್ಲಿ ಹೊರಗಡೆ ಬರೋಣ. ನೆಕ್ಸ್ಟ್ ಏನಿದೆ, ಕ್ರೆಡೆನ್ಷಿಯಲ್ಸ್ ಇನ್ಕ್ಲೂಡ್ ಅಂತ ಇದೆಯಲ್ಲ, ಐ ವಿಲ್ ನಾಟ್ ಯೂಸ್ ದಿಸ್ ಬಿಕಾಸ್ CRS ಎರರ್ ತೋರಿಸುತ್ತೆ ನನಗೆ. ದ್ಯಾಟ್ಸ್ ವೈ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ, ಸಿಂಪ್ಲಿ ನಾನು ರಿಟರ್ನ್ ಮಾಡ್ತೀನಿ. ಓಕೆ, ಸೊ ಐ ವಿಲ್ ರಿಟರ್ನ್ ವಾಟ್ ಪ್ರಾಮ್. ಓಕೆ, ಸೊ ಪ್ರಾಮ್ನ ರಿಟರ್ನ್ ಮಾಡ್ತೀನಿ. ಐ ವಿಲ್ ಜಸ್ಟ್ ಸೇವ್ ದಿಸ್ ಥಿಂಗ್. ವೆರಿಫೈ ಯೂಸರ್ ಒಳಗಡೆ ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಲೈಕ್ ಕುಕಿನ ಯೂಸ್ ಮಾಡ್ಕೊಂಬಿಟ್ಟು ವಿ ವಿಲ್ ಕ್ರಿಯೇಟ್ ಅನದರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನ ಸೆಂಡ್ ಮಾಡ್ತೀನಿ ಇಲ್ಲಿಗೆ ಅಥರೈಸೇಷನ್ಗೆ. ಓಕೆ, ಸೊ ಇವಾಗ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೋದಕ್ಕೆ ಏನು ಮಾಡ್ತೀನಿ ಅಂದರೆ ಲೆಟ್ ಯೂಸರ್ OBJ ಈಕ್ವಲ್ಸ್ ಟು ಏನು ಮಾಡ್ತೀನಿ, ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅಲ್ಲಿ ಏನು ಹೇಳ್ತೀನಿ ಅಂತಂದರೆ ಲೈಕ್ ನಾಟ್ ಆಬ್ಜೆಕ್ಟ್, ಒಂದು ಸ್ಟ್ರಿಂಗ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ನಾಟ್ ಆಬ್ಜೆಕ್ಟ್, ಸ್ಟ್ರಿಂಗ್. ಓಕೆ, ಸೊ ಇಟ್ಸ್ ಅ ಸ್ಟ್ರಿಂಗ್ ಬೇಸಿಕಲಿ. ಓಕೆ, ಸೊ ಯೂಸರ್ ಅಂತ ಕೊಟ್ಬಿಟ್ಟು ಈಕ್ವಲ್ಸ್ ಟು ಅಂತ ಏನು ಕೊಡ್ತೀನಿ, ಲೈಕ್ ಇಲ್ಲಿ
BEARER BEAR ಅಂತ ಕೊಡ್ತೀನಿ. ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ಲಸ್ ಕೊಟ್ಬಿಟ್ಟು ಕುಕಿ ಕೊಡ್ತಾ ಇದ್ದೀನಿ. ದ್ಯಾಟ್ಸ್ ಇಟ್. ಓಕೆ, ಸೊ ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ಲೈಕ್ ಗೆಟ್ ಯೂಸರ್ನ ಕಾಲ್ ಮಾಡಿಬಿಟ್ಟು ಸ್ಟೋರ್ ಮಾಡಬೇಕಾಗಿದೆ ಬಿಕಾಸ್ ಇಟ್ಸ್ ಗೋಯಿಂಗ್ ಟು ರಿಟರ್ನ್ ಅ ಪ್ರಾಮಿಸ್. ಓಕೆ, ಸೊ ನಾನು ಏನು ಮಾಡ್ತೀನಿ, ಲೆಟ್ ಯೂಸರ್ ಫ್ರಾಮ್ ಈಕ್ವಲ್ಸ್ ಟು ಗೆಟ್ ಯೂಸರ್. ಸೊ ಅದಕ್ಕೇನು ಸೆಂಡ್ ಮಾಡೋಣ ಅಂತಾರೆ, ಲೈಕ್ ವಿ ಆರ್ ಗೋಯಿಂಗ್ ಟು ಸೆಂಡ್ ಯೂಸರ್. ಓಕೆ, ಸೊ ದ್ಯಾಟ್ಸ್ ಇಟ್. ಇಷ್ಟದನ್ನ ಏನು ಮಾಡ್ತಾಯಿದ್ವಿ, ಸೆಂಡ್ ಮಾಡ್ತಾಯಿದ್ವಿ. ಒಂದೇನು ಬರ್ತಾಯಿದೆ, ಯೂಸರ್ ಪ್ರಾಮ್ ಬರ್ತಾಯಿದೆ. ಯೂಸರ್ ಪ್ರಾಮ್ ಬಂದಮೇಲೆ ಅದನ್ನ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾಂಡಲ್ ದಿಸ್. ಓಕೆ, ಸೊ ಡಾಟ್ ದೆನ್ ಸ್ಟಾರ್ಟಿಂಗ್ನಲ್ಲಿ ಏನು ಬರುತ್ತೆ ಅಂದರೆ ನಮಗೆ ಒಂದು JSON ಡೇಟಾ ಬರುತ್ತೆ. ಓಕೆ, ಸೊ ಅದಕ್ಕೆ ನಮಗೆ ಯೂಸರ್ ಅಂತ ಹಾಕ್ತೀನಿ. ಓಕೆ, ಯೂಸರ್ ಅಂತ ಹಾಕ್ಬಿಟ್ಟು ಏನು ಮಾಡೋಣ, ಕನ್ಸೋಲ್ ಡಾಟ್ ಲಾಗ್ ಮಾಡ್ಕೊಳ್ಳೋಣ. ಏನನ್ನ ಲೈಕ್ ಯೂಸರ್ನ. ಓಕೆ, ಸೊ ಅಲ್ಲಿ ಜಸ್ಟ್ ಪ್ರಿಂಟ್ ಇಟ್ ಬರೋಣ. ಇಲ್ಲಿ ಬಂದುಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಸೊ ಇಟ್ಸ್ ಸೇಯಿಂಗ್ 500 ಇಂಟರ್ನಲ್ ಎರರ್ ಬರ್ತಾ ಇದೆ. ವೈ ಇಸ್ ದ್ಯಾಟ್ ಕಮಿಂಗ್? ಇಂಟರ್ನಲ್ ಎರರ್ ಏನಕ್ಕೆ ತೋರಿಸ್ತಾ ಇದೆ ಅಂತ ನೋಡೋದಾದರೆ, ಲೈಕ್ ಇಲ್ಲಿ ನೋಡಿದ್ರು ಕೂಡ ಇದು 500 ಇಂಟರ್ನಲ್ ಎರರ್ ಅಂತ ಹೇಳಿ ತೋರಿಸ್ತಾ ಇದೆ ನನಗೆ. ವೈ ಇಸ್ ದ್ಯಾಟ್ ಹ್ಯಾಪ್ನಿಂಗ್? ಓಕೆ, ಸೊ ಮೇ ಬಿ ಸ್ವಲ್ಪ ಸ್ಪೇಸ್ ಇರಬೇಕು ಅಂತ ಅಂದ್ಕೊಳ್ತೀನಿ. ದೆನ್ ವಿಲ್ ಚೆಕ್. ಓಕೆ, ಇಟ್ಸ್ ಫೈನ್. ಓಕೆ, ಸೊ ಅದೇ ಲೈಕ್ ಕುಕಿ ಏನಾದರೂ ರಾಂಗ್ ಆಗಿತ್ತು ಅಂತಂದರೆ ಆ ಕೇಸ್ನಲ್ಲಿ ಏನಾಗುತ್ತೆ, ಲೈಕ್ ಕುಕಿ ರಾಂಗ್ ಆಗೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಪ್ಲಸ್ ಕೊಟ್ಬಿಟ್ಟು ಇಲ್ಲಿ ಸಮಥಿಂಗ್ ಆ್ಯಡ್ ಮಾಡ್ಕೊಬಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳೋಣ. ನೌ ವಿ ವಿಲ್ ಸಿ ಲೈಕ್ ಕುಕಿ ಏನಾದರೂ ತಪ್ಪಾಗಿತ್ತು ಅಂತಂದರೆ ವಿ ಆರ್ ಗೋಯಿಂಗ್ ಟು ರಿಸೀವ್ 500. ಓಕೆ, 500 ರೆಸ್ಪಾನ್ಸ್ ಸಿಗುತ್ತೆ. ಕುಕಿ ಏನಾದರೂ ಕರೆಕ್ಟ್ ಇತ್ತು ಅಂತಂದರೆ ವಾಟ್ ವಿ ವಿಲ್ ರಿಸೀವ್ ಲೈಕ್ 200. ಓಕೆ, ಸೊ ಇಲ್ಲಿ ನೋಡ್ಬೋದು 200 ಓಕೆ ಬರ್ತಾ ಇದೆ. ಓಕೆ, ಸೊ 200 ಓಕೆ ಬಂತು ಅಂತಂದರೆ ಲೈಕ್ ನಾನು ಇದನ್ನ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಪಾಸ್ ಮಾಡಬೇಕಾಗತ್ತೆ. ಇಫ್ ಏನಂತ ಹೇಳ್ತಾ ಇದ್ದೀನಿ, ಯೂಸರ್ ಡಾಟ್ ಓಕೆ ಸ್ಟೇಟಸ್ ನಾಟ್ ಈಕ್ವಲ್ಸ್ ಟು 200. ಸೊ ಅವಾಗ ಏನು ಮಾಡಬೇಕು ಅಂತಂದರೆ ಥ್ರೋ 500. ಓಕೆ, ಸೊ 500 ರೆಸ್ಪಾನ್ಸ್ ಕೂಡ ಥ್ರೋ ಮಾಡ್ತಾ ಇದ್ದೀನಿ. ರೈಟ್, ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ, ಅದಾಗಿರಲಿಲ್ಲ ಅಂತಂದರೆ ವಾಟ್ ವಿ ಆರ್ ಗೋಯಿಂಗ್ ಟು ರಿಟರ್ನ್ ಯೂಸರ್ ಡಾಟ್ JSON. ಓಕೆ, ವಿ ಆರ್ ಗೋಯಿಂಗ್ ಟು ರಿಟರ್ನ್ ಯೂಸರ್ ಡಾಟ್ JSON. ಇಲ್ಲಿ ಬಂದಿರುವಂತಹ ಡೇಟಾನ ವಾಟ್ ವಿ ವಿಲ್ ಯೂಸ್ ಹಿಯರ್ ಡೇಟಾ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಪ್ರಿಂಟ್ ಇಟ್ ಕನ್ಸೋಲ್ ಡಾಟ್ ಲಾಗ್. ಓಕೆ, ಸೊ ಡೇಟಾ ಮಾಡ್ತೀವಿ. ಓಕೆ, ಸೊ ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಕ್ಯಾಚ್ ಮಾಡ್ತಾ ಇದ್ದೀನಿ, CATCH ಕ್ಯಾಚ್. ಇಫ್ ಸಮಥಿಂಗ್ ವೆಂಟ್ ರಾಂಗ್, ಓಕೆ, ಸೊ ಎರರ್ ಬಂತು ಅಂತಂದರೆ ವಾಟ್ ವಿ ವಿಲ್ ಲೊಕೇಶನ್ ಡಾಟ್ href ಏನು ಮಾಡೋಣ ಅಂತಂದರೆ ಈಕ್ವಲ್ಸ್ ಟು ಲಾಗಿನ್ ಡಾಟ್ HTML ಮಾಡ್ಕೊಳ್ಳೋಣ. ಓಕೆ, ಸೇವ್ ಮಾಡ್ಕೊಳ್ಳೋಣ. ಪ್ರಾಡಕ್ಟಿಗೆ ಬರೋಣ. ಓಕೆ, ಸೊ ಇಲ್ಲಿ ಶೋ ಆಗ್ತಾ ಇದೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಮ್ಯಾನಿಪ್ಯುಲೇಟ್ ಮಾಡ್ತೀನಿ ಇದ್ರದ್ದು ಏನ ಲೈಕ್ ಸೆಷನ್ನ. ಓಕೆ, ಸೊ ವಿ ವಿಲ್ ಗೋ ಹಿಯರ್ ಆ್ಯಂಡ್ ಗೋ ಟು ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಇಲ್ಲಿ ಲೋಕಲ್ ಸ್ಟೋರೇಜ್ ಇದೆ. ದೆನ್ ಹಿಯರ್ ಇಟ್ ಈಸ್ ಸೆಷನ್ ಸ್ಟೋರೇಜ್ ಒಳಗಡೆ ಹಿಯರ್ ಇಟ್ ಈಸ್. ಓಕೆ, ಕುಕಿನ ನಾನು ಏನು ಮಾಡ್ತೀನಿ ಅಂದರೆ ಲೈಕ್ ಚೇಂಜ್ ಮಾಡಿಬಿಡ್ತೀನಿ, ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತೀನಿ. ಸಮಥಿಂಗ್ ಏನಾದರೂ ಇಲ್ಲಿ ಬೇರೆ ಡಿಫ್ರೆಂಟ್ ಸ್ಟೆಪ್ಸ್ಗಳನ್ನ ಕೊಟ್ಬಿಟ್ಟು ಸೇವ್ ಮಾಡಿಕೊಂಡೆ. ಓಕೆ, ನೌ ವಾಟ್ ಐ ವಿಲ್ ರಿಲೋಡ್ ದಿಸ್ ಥಿಂಗ್. ಓಕೆ, ರಿಲೋಡ್ ಮಾಡಿದ ತಕ್ಷಣ ನೋಡ್ಬೋದು ಕುಕಿ ಮ್ಯಾನಿಪ್ಯುಲೇಟ್ ಆಗಿದೆ. ಮ್ಯಾನಿಪ್ಯುಲೇಟ್ ಆದ ತಕ್ಷಣ ಇಟ್ ಕೇಮ್ ಟು login.htmlಗೆ ಇದು ರೀಡೈರೆಕ್ಟ್ ಆಯಿತು. ಹಾಗೇನು ನಾನು ಇಲ್ಲಿ ಬಂದುಬಿಟ್ಟು ಏನಾದ್ರೂ ಎಮ್ಲಿ ಯೂಸ್ ಮಾಡಿದ್ರೆ, ಓಕೆ, ಸೊ ಅದಾದಮೇಲೆ ಎಮ್ಲೀಸ್ ಪಾಸ್ವರ್ಡ್ ಎಲ್ಲಿದೆ, I'll just copy this thing, I'll paste it here, submit. See, we are again back to here. Okay, so wrong ಹಾಕಿಟ್ಟಿದ್ದೀವಿ, ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇತ್ತು. ರೈಟ್, ಇದನ್ನ ನಾವು ಏನು ಮಾಡಿದ್ವಿ ಅಂತಂದರೆ ಈಸಿಯಾಗಿ ಏನು ಮಾಡಿದ್ವಿ, HTML ಲೈಕ್ login.html ಪೇಜ್ನ ನಮ್ಮದು ಲೈಕ್ index.html ಪೇಜ್ ಜೊತೆ ಲಿಂಕ್ ಮಾಡ್ಕೊಂಡ್ವಿ. ಇವಾಗ ಏನು ಮಾಡ್ತೀನಿ ಅಂತಂದರೆ ಇದ್ರ ಮೇಲೆ ನಾನು ಏನಾದರೂ ಕ್ಲಿಕ್ ಮಾಡಿದ್ರೆ ನನಗೆ ಯೂಸರ್ ಪ್ರೊಫೈಲ್ ಓಪನ್ ಆಗಬೇಕು. ಅಥವಾ ನೆಕ್ಸ್ಟ್ ಟಾಸ್ಕ್ ಏನಪ್ಪ ಅಂತಂದರೆ ನಮ್ಮದು ಲಾಗೌಟ್ ಫಂಕ್ಷನಾಲಿಟಿ ಹಾಕೋಣ. ಇಲ್ಲೇನು ಮಾಡ್ತೀನಿ, ಒಂದು ಲಾಗೌಟ್ ಬಟನ್ನ ಆ್ಯಡ್ ಮಾಡ್ತೀನಿ ಫಸ್ಟ್ ಥಿಂಗ್. ಓಕೆ, ಸೊ ಅದನ್ನ ನಾವೇನು ಮಾಡ್ತೀವಿ, ಲೈಕ್ index.html ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಗೋ ದೇರ್. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಡ್ಯೂನ ಯೂಸ್ ಮಾಡ್ಕೊಂಬಿಟ್ಟು ಐ ವಿಲ್ ಆ್ಯಡ್ ಡ್ಯೂ ಲಾಗ್ ಔಟ್, ID ಬಂದುಬಿಟ್ಟು ಲಾಗ್ ಔಟ್. ಓಕೆ, ಸೊ ಈ ಡ್ಯೂ ಒಳಗಡೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಲಾಗೌಟ್ ಬಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ, UTT ಬಟನ್. ಓಕೆ, ಸೊ ಇಲ್ಲೇನು ಮಾಡ್ತಾಯಿದ್ದೀನಿ, ಲಾಗ್ ಔಟ್ ಅಂತ ಒಂದು ಬಟನ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇನು ಮಾಡ್ತೀನಿ ಅಂತಂದರೆ ಇದಕ್ಕೊಂದು ID ಕೊಡ್ತೀನಿ. ಐ ವಿಲ್ ಗಿವ್ ID ಟು ಇಟ್. ವಾಟ್ ಐ ವಿಲ್ ಸೇ ಲೈಕ್ ID ಲಾಗೌಟ್.
ಬಿ ಟಿ ಎನ್ ಲಾಗೌಟ್ ಬಿ ಟಿ ಎನ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಮಾಡಿದ್ರೆ ಇಲ್ಲಿದು ಈ ರೀತಿ ಬರುತ್ತೆ. ದೆನ್ ವಾಟ್ ಐ ವಿಲ್ ಡೂ, ಐ ವಿಲ್ ಟಾರ್ಗೆಟ್ ಓಕೆ. ಸೊ ದಿಸ್ ಥಿಂಗ್ ಆ್ಯಂಡ್ ಕಮ್ ಹಿಯರ್ ಇನ್ ಅ ಸಿ ಎಸ್ ಎಸ್ ಸ್ಟೈಲ್ ಡಾಟ್ ಸಿ ಎಸ್ ಎಸ್. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕಂಪ್ಲೀಟ್ಲಿ ಐ ವಿಲ್ ಪೇಸ್ಟ್ ದಿಸ್ ಥಿಂಗ್ ಆ್ಯಂಡ್ ಏನು ಹೇಳ್ತೇನೆ ಅಂದರೆ ಡಿಸ್ಪ್ಲೇ ಇದನ್ನ ಬಂದುಬಿಟ್ಟು ಇದನ್ನ ಫ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ವಾಟ್ ಐ ವಿಲ್ ಡೂ, ಅಲೈನ್ ಐಟಮ್ಸ್ ಸೆಂಟರ್. ಓಕೆ, ಸೆಂಟರ್ನಲ್ಲಿ ಬಂತು. ಅದಾದಮೇಲೆ ಏನು ಮಾಡಬೇಕಾಗಿದೆ ಅಂತಂದರೆ ಲೈಕ್ ಲಾಗೌಟ್ ಬಿ ಟಿ ಎನ್ಗೆ ಟಾರ್ಗೆಟ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ಏನು ಮಾಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್ ಕಲರ್ನ ಲೈಕ್ ಐ ಆಮ್ ಗೋಯಿಂಗ್ ಟು ಯೂಸ್ ಬ್ಲೂ. ಓಕೆ, ಮೋಸ್ಟ್ ಆಫ್ ದಿ ಬ್ಯಾಕ್ಗ್ರೌಂಡ್ಸ್ ಬ್ಲೂಸೇ ಇರ್ತಾವೆ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಪ್ಯಾಡಿಂಗ್ ಕೊಟ್ಕೊಳ್ತೀನಿ. ಪ್ಯಾಡಿಂಗ್ ಎಷ್ಟು ಅಂತಂದರೆ ಲೈಕ್ 5 ಪಿಕ್ಸೆಲ್. ಸೊ ಆ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇದ್ರ ಬಾರ್ಡರ್ನ ತೆಗೆದು ಹಾಕೋಣ. ಬಾರ್ಡರ್ ನನ್. ಓಕೆ, ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಲೈಕ್ ಇದ್ರದ್ದು ಕಲರ್ನ ನಾವು ವೈಟ್ ಮಾಡ್ಕೊಳ್ಳೋಣ. ಕಲರ್ ಬಂದುಬಿಟ್ಟು WHIT ವೈಟ್. ಓಕೆ, ಇಟ್ ಲುಕ್ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಏನು ಮಾಡ್ಕೊಳ್ಳೋಣ ಅಂತಂದರೆ ಫಾಂಟ್ ಫ್ಯಾಮಿಲಿನ ಚೇಂಜ್ ಮಾಡ್ಕೋಬೋದು. ಲೈಕ್ ಫಾಂಟ್ ಫ್ಯಾಮಿಲಿ ಐ ಆಮ್ ಗೋಯಿಂಗ್ ಟು ಯೂಸ್ ಸಮಥಿಂಗ್ ಓಕೆ, ಎನಿಥಿಂಗ್. ಓಕೆ, ಸೊ ಎನಿಥಿಂಗ್ ವಿಲ್ ಫೈನ್. ರೈಟ್, ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಲೈಕ್ ಬಾರ್ಡರ್ ರೇಡಿಯಸ್ ಕೊಟ್ಕೊಳ್ಳೋಣ. ಲೈಕ್ 5 ಪಿಕ್ಸೆಲ್. ಇಟ್ ಲುಕ್ ಸಮಥಿಂಗ್ ಲೈಕ್ ದ್ಯಾಟ್. ದೆನ್ ಐ ವಿಲ್ ಆ್ಯಡ್ ಲಾಗೌಟ್ ಬಟನ್. ಅಷ್ಟೇ ಸಾಕಲ್ವಾ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗಬೇಕು ಬೇಸಿಕಲಿ ಅಂತಂದರೆ ಕರ್ಸರ್ನು ಬರಬೇಕಲ್ವಾ. ಕರ್ಸರ್ ಒಂದು ಅಟ್ಯಾಕ್ ಮಾಡ್ಕೊಂಬಿಡೋಣ. ರೈಟ್, ಓಕೆ. ಸೊ ಅದಾದಮೇಲೆ ಓವರ್ ಮಾಡಿದಾಗ ಏನಾಗಬೇಕು, ಓವರ್ ಮಾಡಿದಾಗ ಕರ್ಸರ್ ಬಂದುಬಿಟ್ಟು ಪಾಯಿಂಟರ್ ಆಗಬೇಕು. ಸಿಂಪಲ್ ಥಿಂಗ್ ಈ ರೀತಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗಬೇಕು ಅಂದರೆ ನಾನು ಬೇಸಿಕಲಿ ಲಾಗೌಟ್ ಆಗಬೇಕು, ಲಾಗಿನ್ ಪೇಜ್ಗೆ ನಾನು ಎಂಟರ್ ಆಗಬೇಕು. ದ್ಯಾಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಹಿಯರ್. ಓಕೆ, ಐ ವಿಲ್ ಸೇವ್ ಇಟ್. ವೆಲ್ಕಮ್ ಹಿಯರ್ ಸ್ಕ್ರಿಪ್ಟ್ ಒಳಗಡೆ. ಅದಾದಮೇಲೆ ಇದನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಅಂತ ತೊಗೊಂಡು ಬರಬೇಕಾಗತ್ತೆ. ಲೈಕ್ ಲೆಟ್ ಲಾಗ್ ಔಟ್ ಬಿ ಟಿ ಎನ್ ಈಕ್ವಲ್ಸ್ ಟು ಓಕೆ. ಸೊ ಇದನ್ನ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ದಿಸ್ ಥಿಂಗ್. ವೆಲ್ಕಮ್ ಹಿಯರ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ. ಸೊ ಅದರೊಳಗಡೆ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದಾದಮೇಲೆ ಏನು ಮಾಡಬೇಕಾಗುತ್ತೆ, ಇದಕ್ಕೊಂದು ಇವೆಂಟ್ ಲಿಸ್ಟ್ನ ಆ್ಯಡ್ ಮಾಡಬೇಕು. ವೆಲ್ಕಮ್ ಹಿಯರ್ ಆ್ಯಂಡ್ ಆ್ಯಡ್ ಅ ಇವೆಂಟ್ ಲಿಸ್ಟ್ನ ಟು ದ್ಯಾಟ್ ಥಿಂಗ್. ಪೇಸ್ಟ್ ಇಟ್. ಆ್ಯಡ್ ಇವೆಂಟ್ ಲಿಸ್ಟ್ನ. ವಾಟ್ ಟೈಪ್ ಆಫ್ ಇವೆಂಟ್ ಲಿಸ್ಟ್ನ? ಕ್ಲಿಕ್ ಟೈಪ್ ಇವೆಂಟ್ ಲಿಸ್ಟ್ನ. ಕ್ಲಿಕ್ ಆಯಿತು ಅಂತಂದರೆ ಏನು ಮಾಡಬೇಕು ಅದನ್ನು ಕೂಡ ಕೊಡಬೇಕಲ್ವಾ. ಸೊ ಐ ವಿಲ್ ಸೇ ಹಿಯರ್ ಏನು ಮಾಡಬೇಕು, ಕ್ಲಿಕ್ ಆದ ತಕ್ಷಣ ಫಸ್ಟ್ ಸೆಷನ್ ಸ್ಟೋರೇಜ್ ಒಳಗಡೆ ಏನಿದೆ ಕುಕೀಸ್ನ ಅದನ್ನ ಲಾಗೌಟ್ ಅಂತ ಸೆಟ್ ಮಾಡಿ. ಸೆಷನ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್ ಅಲ್ಲಿ ಏನು ಕುಕೀಸ್ ಅಂತ ಇದೆಯಲ್ಲ ಅದನ್ನ ಏನು ಸೆಟ್ ಮಾಡಿ ಅಂತಂದರೆ ಅನ್ಆಥರೈಸ್ ಅಥವಾ ಲಾಗೌಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಸೆಕೆಂಡ್ ಥಿಂಗ್ ಏನು ಮಾಡಬೇಕು ಅಂತಂದರೆ ನಾನು ರೀಡೈರೆಕ್ಟ್ ಆಗಬೇಕು ಇಲ್ಲಿಗೆ ಲಾಗಿನ್ ಪೇಜ್ಗೆ. ಓಕೆ, ಸೊ ಅದಕ್ಕೋಸ್ಕರ ಏನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಲೊಕೇಶನ್ ಡಾಟ್ href ಈಕ್ವಲ್ಸ್ ಟು ಯಾವುದಪ್ಪ ಅಂತಂದರೆ ಲಾಗಿನ್ ಡಾಟ್ HTML. ಐ ವಿಲ್ ಸೇವ್ ಇಟ್. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನೋಡಿ ಲಾಗೌಟ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಐ ವಿಲ್ ಬಿ ಲಾಗ್ಡ್ ಔಟ್. ಓಕೆ, ಸೊ ಇಲ್ಲಿ ಬರ್ತೀನಿ, ನಾನು ಲಾಗಿನ್ ಪೇಜಿಗೆ ಬರ್ತಾ ಇದ್ದೀನಿ. ಓಕೆ, ಸೊ ದೆನ್ ಅಗೇನ್ ನಾನು ಏನು ಮಾಡೋಕೆ ಇಲ್ಲಿ ಎಮ್ಲಿ ಅದಾದಮೇಲೆ ಎಮ್ಲೀಸ್ ಪಾಸ್ವರ್ಡ್ ಸಬ್ಮಿಟ್ ಕೊಟ್ಟರೆ ಪಾಸ್ವರ್ಡ್ ಈಸ್ ರಾಂಗ್ ಅಂತ ಬರ್ತಾ ಇದೆ. ಮೇ ಬಿ ಪಾಸ್ವರ್ಡ್ ರಾಂಗ್ ಆಗಿರಬೇಕು. ಐ ವಿಲ್ ಜಸ್ಟ್ ಕಾಪಿ ದಿಸ್ ಥಿಂಗ್, ಕಾಪಿ ಹಿಯರ್ ಆ್ಯಂಡ್ ಪೇಸ್ಟ್ ಹಿಯರ್ ಆ್ಯಂಡ್ ಸಬ್ಮಿಟ್. ಓಕೆ, ಸೊ ಮತ್ತೆ ನಾವು ಏನು ಮಾಡಿದೆ ಅಂತಂದರೆ ಲೈಕ್ ನಮ್ಮ ಪೇಜ್ಗೆ ಬಂದ್ವಿ. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಲೈಕ್ ಪ್ರೊಫೈಲ್ ಡಾಟ್ HTML ಅನ್ನೋಂಥ ಪೇಜ್ ಓಪನ್ ಆಗಬೇಕು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಇಲ್ಲಿ ಇನ್ನೊಂದು HTML ಕ್ರಿಯೇಟ್ ಮಾಡ್ಕೊಳ್ಳೋಣ. ಪ್ರೊಫೈಲ್ ಡಾಟ್ HTML. ಓಕೆ, ಸೊ ಪ್ರೊಫೈಲ್ ಡಾಟ್ HTML ಅಂತ ಕ್ರಿಯೇಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಲೈಕ್ ಇದಕ್ಕೆ CSS ಬೇಕಾಗತ್ತೆ. ಸೊ CSSಗೆ ವಿ ವಿಲ್ ಕ್ರಿಯೇಟ್ ಪ್ರೊಫೈಲ್ ಡಾಟ್ CSS. ದೆನ್ ಸ್ಕ್ರಿಪ್ಟ್ ಒಳಗಡೆ ಲೈಕ್ ವಿಲ್ ಕ್ರಿಯೇಟ್ ಪ್ರೊಫೈಲ್ ಡಾಟ್ JS. ಓಕೆ, ಸೊ ಪ್ರೊಫೈಲ್ ಡಾಟ್ CSS ಆ್ಯಂಡ್ ಪ್ರೊಫೈಲ್ ಡಾಟ್ HTML ನಾನು ಎರಡೂ ಏನು ಮಾಡಬೇಕಾಗುತ್ತೆ ಅಂದರೆ ಲೈಕ್ ರನ್ ಮಾಡಬೇಕಾಗುತ್ತೆ. ರೈಟ್, ಸೊ ಐ ಜಸ್ಟ್ ಓಪನ್ ಪ್ರೊಫೈಲ್ ಡಾಟ್ HTML. ಓಕೆ, ಸೊ ಐ ಜಸ್ಟ್ ಎಂಟರ್ ದಿಸ್ ಥಿಂಗ್. ಇಲ್ಲೇನು ಮಾಡೋಣ ಅಂತಂದರೆ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡ ತಕ್ಷಣ ವಿಲ್ ರನ್ ಇಟ್ ಅಗೇನ್. ಓಕೆ, ಬರ್ತಾ ಇದೆ. ಇದನ್ನ ಡಿಸೈನ್ ಮಾಡಬೇಕು. ಸೊ ಡಿಸೈನ್ ಪಾರ್ಟ್ನಲ್ಲಿ ನಾನು ಜಾಸ್ತಿ ಏನು ಶೋ ಮಾಡ್ತಾ ಇಲ್ಲ. ಒಂದು ಬಾಕ್ಸ್ ಇದೆ, ಅದರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಯೂಸರ್ ಇಮೇಜ್ ತೋರಿಸ್ತಾ ಇದ್ದೀನಿ.
ಆಮೇಲೆ ನೇಮ್ ತೋರಿಸ್ತಾ ಇದ್ದೀನಿ, ಆಮೇಲೆ ಯೂಸರ್ದು ಇಮೇಲ್ ಐ ಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಏನು ಡೆಕೋರೇಟ್ ಮಾಡ್ಕೊಡ್ತೀರೋ ಯು ಕ್ಯಾನ್ ಡೆಕೋರೇಟ್ ಆನ್ ಎವ್ರಿಥಿಂಗ್. ಅದಾದಮೇಲೆ ಒಂದು ಲಾಗೌಟ್ ಬಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಮಾಡ್ತಾ ಇರೋದು ಇಲ್ಲಿ, ಮತ್ತೇನು ಮಾಡ್ತಾ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ ಅಂತಂದರೆ ಇಲ್ಲಿ ಮೇನ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಡಿವ್ ಮೇನ್ ಬಾಕ್ಸ್. ಓಕೆ, ಎಷ್ಟು ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ದೆನ್ ಏನು ಮಾಡಬೇಕು ಅಂತಂದರೆ ಈ ಮೇನ್ ಬಾಕ್ಸ್ ಒಳಗಡೆ ಬೇಸಿಕಲಿ 3 ಐಟಮ್ಸ್ಗಳಿದ್ದಾವೆ. ಯಾವ್ಯಾವಪ್ಪ ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಲೈಕ್ ಇಮೇಜ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಡ್ಯೂ ಡಿ ಪಿ ಇಮೇಜ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇದ್ರೊಳಗಡೆ ಇಮೇಜ್ ಬಂತು. ಸೆಕೆಂಡ್ ಪಾರ್ಟ್ನಲ್ಲಿ ಏನು ಬರುತ್ತೆ ಅಂದರೆ ಲೈಕ್ ಡ್ಯೂ ಒಳಗಡೆ ಇಮೇಲ್ ಬರುತ್ತೆ. ಡ್ಯೂ ಲೈಕ್ ಕ್ಲಾಸ್ ಬಂದ್ಬಿಟ್ಟು ಇಮೇಲ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಅದಕ್ಕೆ ಐ ಡಿ ಕೂಡ ಕೊಟ್ಬಿಡೋಣ. ಐ ಡಿ ಬಂದುಬಿಟ್ಟು ಇಮೇಲ್ ಅಂತ, ರೈಟ್. ಸೊ ಇಲ್ಲಿ ಇಮೇಲ್ ಬರುತ್ತೆ, ಇಮೇಲ್ ಪಾರ್ಟ್. ಓಕೆ, ಸೊ ಎದ್ರೊಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ, ಲೈಕ್ H3 ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. abc@gmail.com ಸಮಥಿಂಗ್. ಓಕೆ, ಸೊ ಅದಾದಮೇಲೆ ಏನು ಬರುತ್ತೆ, ಇನ್ನೊಂದು ಡ್ಯೂ ಬರುತ್ತೆ ದ್ಯಾಟ್. ಓಕೆ, ಸೊ ಇನ್ನೊಂದು ಡ್ಯೂ ಇಲ್ಲೇ ಮೇಲ್ಗಡೆ ಬರುತ್ತೆ. ಡ್ಯೂ ಯೂಸರ್ ನೇಮ್ಗೆ ಯೂಸರ್ ಅಂತ ಇಟ್ಕೊಳ್ತೀನಿ. ಓಕೆ, ಸೊ ಯೂಸರ್, ರೈಟ್. ಇದ್ರೊಳಗಡೆ ಏನು ಬರುತ್ತೆ ಅಂತಂದರೆ ಲೈಕ್ H4 ಒಳಗಡೆ ಲೈಕ್ ವಾಸ್ ಇಟ್ ಸಮಥಿಂಗ್ ಈ ರೀತಿ ಬರುತ್ತೆ, ರೈಟ್. ಯೂಸರ್ ನೇಮ್ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೊಂದು ಬಾಕ್ಸ್ ಇದೆ, ದ್ಯಾಟ್ ವಿಲ್ ಬಿ ಅವರ್ ಡ್ಯೂ ಡಾಟ್ ಲಾಗೌಟ್. ಓಕೆ, ಸೊ ಐ ಡಿ ಕೂಡ ಲಾಗೌಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಒಂದು ಬಟನ್ ಬರುತ್ತೆ, ದ್ಯಾಟ್ ವಿಲ್ ಬಿ DUTT ಒಂದು ಬಟನ್ ಬರುತ್ತೆ. ಅದೇನಪ್ಪ ಅಂತಂದರೆ ಲಾಗೌಟ್ ಅಂತ. ಓಕೆ, ಸೊ ಅದಾದಮೇಲೆ ಏನು ಮಾಡ್ತೀನಿ, ಇದಕ್ಕೆ ಒಂದು ಐ ಡಿ ಕೊಟ್ಕೊಳ್ತೀನಿ, ದ್ಯಾಟ್ ವಿಲ್ ಬಿ ಲಾಗೌಟ್ BTN ಅಂತ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ಸೇವ್ ಮಾಡಿದ್ರೆ ಇಲ್ಲಿ ಲಾಗೌಟ್ BTN ಬರ್ತಾ ಇದೆ. ಸೊ ಐ ಜಸ್ಟ್ ಕಾಪಿ ದಿಸ್ ಥಿಂಗ್, ಕಮ್ ಹಿಯರ್ profile.css ಆ್ಯಂಡ್ ಪೇಸ್ಟ್ ಇಟ್ ಹಿಯರ್. ಆ್ಯಂಡ್ ಏನು ಮಾಡೋಣ ಅಂತಂದರೆ ಇವಾಗ ತಾನೇ ನಾವು ಏನು ಮಾಡಿದ್ವಿ, ಡಿಸೈನ್ ಮಾಡಿದ್ವಿ ಇಲ್ಲಿ style.cssನಲ್ಲಿ ಏನು ಎವ್ರಿಥಿಂಗ್ login.button ರಿಲೇಟೆಡ್. ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಕಮ್ ಹಿಯರ್. ಸೊ ಜಸ್ಟ್ ಕ್ಲೋಸ್ ಮಾಡ್ಕೊಳ್ತೀನಿ. HTML.css profile.css index.html. ಓಕೆ, ಸೊ ಐ ಜಸ್ಟ್ ಪೇಸ್ಟ್ ಎವ್ರಿಥಿಂಗ್ ಆ್ಯಂಡ್ ಸೇವ್ ಇಟ್. ಓಕೆ, ಸೊ ಅದ್ರ ಜೊತೆಗೆ ಏನು ಮಾಡ್ಕೋಬೇಕಾಗುತ್ತೆ, ಲಿಂಕ್ ಕೂಡ ಮಾಡ್ಕೋಬೇಕಾಗತ್ತೆ, ರೈಟ್. ಸೊ ಅಲ್ಲಿ ಜಸ್ಟ್ ಲಿಂಕ್ ಮಾಡ್ಕೊಳ್ಳೋಣ ಏನನ್ನ, ನಮ್ಮದು ಲೈಕ್ CSS ಫೈಲ್ನ ಸ್ಟೈಲ್ ಅದರೊಳಗಡೆ ಯಾವುದು profile.css. ಓಕೆ, ನಮ್ಮ ಲಾಗೌಟ್ ಬಟನ್ ಏನಾಗಿದೆ, ರೆಡಿ ಆಗಿದೆ. ಐ ಜಸ್ಟ್ ನೀಡ್ ಟು ಚೇಂಜ್ ಸಮ್. ಓಕೆ, ಲಾಗೌಟ್ ಬಟನ್ ಏನಿದೆ ನಮ್ದು ರೆಡಿ ಆಗಿದೆ. ಇಲ್ಲಿ ಇಮೇಲ್ ರೆಡಿ ಆಗಿದೆ, ವಾಸ್ ರೆಡಿ ಆಗಿದೆ. ಅದಾದಮೇಲೆ ಇಲ್ಲಿ ಇನ್ನೊಂದು ಏನು ಹಾಕಬೇಕು ಅಂದರೆ ಇಮೇಜ್ ಟ್ಯಾಗ್ನ ಹಾಕಬೇಕು. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಾರೆ, ನಥಿಂಗ್ ಐ ಆಮ್ ಯೂಸಿಂಗ್. ಅಲ್ಟರ್ನೇಟಿವ್ ಏನು ಮಾಡೋಣ ಅಂತಂದರೆ ಓಕೆ, ವಿ ಆರ್ ಗೋಯಿಂಗ್ ಟು ಯೂಸ್ ಸಮಥಿಂಗ್ ಇಯರ್. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಇಮೇಜಸ್ ಒಳಗಡೆ ಹೋಗ್ಬಿಟ್ಟು ಲೈಕ್ db.png ಎಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಐ ಡಿ ಕೊಟ್ಕೊಳ್ತೀನಿ. ಐ ಡಿ ವಿಲ್ ಬಿ DPIMG. ಓಕೆ, ಸೊ ಸೇವ್ ಮಾಡ್ಕೊಳ್ಳೋಣ. ಆಲ್ರೈಟ್, ಸೇವ್ ಮಾಡ್ಕೊಳ್ಳೋಣ. ಈ ರೀತಿ ಕಾಣಿಸುತ್ತೆ. ಸೊ ವಿ ನೀಡ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಮೇನ್ ಬಾಕ್ಸಿಗೆ ಟಾರ್ಗೆಟ್ ಮಾಡ್ಕೊಂಬಿಟ್ಟು ಐ ವಿಲ್ ಆ್ಯಡ್ ಸಮ್ CSS. ಆಮೇಲೆ CSSನ ತೋರಿಸ್ತೀನಿ ನಿಮಗೆ ಏನು ಮಾಡೋದ ಅಂತೇಳಿ. ಓಕೆ, ಡಿಸೈನಿಂಗ್ ಮೇಲೆ ನಾನು ಅಷ್ಟೊಂದು ಫೋಕಸ್ ಮಾಡೋಕ್ಕೆ ಹೋಗಲ್ಲ. ವಿ ಆರ್ ಗೋಯಿಂಗ್ ಟು ಲೈಕ್ ಇದ್ರೊಳಗಡೆ ನಾವು ಏನು ಮಾಡಬೇಕಾಗಿದೆ, ಬೇಸಿಕಲಿ ಶೋ ಮಾಡಬೇಕಾಗಿದೆ ಎವ್ರಿಥಿಂಗ್. ಸೊ ಸ್ವಲ್ಪ ಇಲ್ಲೇನು ಮಾಡ್ತೀನಿ ಅಂದರೆ ಬಾಕ್ಸ್ ಶಾಡೋ ಕೊಟ್ಬಿಡ್ತೀನಿ ಇದಕ್ಕೂ ಕೂಡ. ಐ ಜಸ್ಟ್ ಗಿವ್ ಅ ಬಾಕ್ಸ್ ಶಾಡೋ ಟು ಮೇನ್ ಬಾಕ್ಸ್. ಓಕೆ, ಸೊ ದೆನ್ ಐ ಕ್ಯಾನ್ ರಿಮೂವ್ ದ ಲೈಕ್ ದಿಸ್ ಥಿಂಗ್. ಓಕೆ, ಸೊ ಇದನ್ನ ರಿಮೂವ್ ಮಾಡ್ಕೊಂಬಿಡೋಣ ಬಾರ್ಡರ್ನ. ಸೊ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಇಲ್ಲಿ ಇಮೇಜ್ ಬರುತ್ತೆ, ಯೂಸರ್ ನೇಮ್ ಬರುತ್ತೆ, ಆಮೇಲೆ ಇಮೇಲ್ ಐ ಡಿ ಬರುತ್ತೆ, ಲಾಗೌಟ್ ಬಟನ್ ಬರುತ್ತೆ. ದ್ಯಾಟ್ಸ್ ಓನ್ಲಿ ಥಿಂಗ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ರೈಟ್ ನಾವು. ಮುಂದೆ ಮತ್ತೆ ಇನ್ನೂ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ವಿ ಕ್ಯಾನ್ ಆ್ಯಡ್, ಅಥವಾ ನೀವು ಯಾರಾದರೂ ಡಿಸೈನ್ ಮಾಡಿಬಿಟ್ಟು ಗಿಟಬಿಗೆ ಪುಷ್ ಮಾಡ್ಬೋದು. ದ್ಯಾಟ್ಸ್ ಕಂಪ್ಲೀಟ್ಲಿ ಫೈನ್. ಓಕೆ, ಸೊ ಲಾಗೌಟ್ profile.html ನಾವು ಓಪನ್ ಮಾಡಿದಾಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಅಥೆಂಟಿಕೇಟ್ ಆಗಿದಾನೋ ಇಲ್ವೋ ಯೂಸರ್ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು, ರೈಟ್. ಇವಾಗ profile.html ಹೋಗ್ತೀನಿ, ಹೋಗ್ಬಿಟ್ಟು ಏನು ಹೇಳ್ತೀನಿ ಅಂದರೆ ಸ್ಕ್ರಿಪ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಸ್ಕ್ರಿಪ್ಟ್. ಓಕೆ, ಸೊ SRC ಒಳಗಡೆ ಬಂದುಬಿಟ್ಟು ಸ್ಕ್ರಿಪ್ಟ್. ಓಕೆ, profile.js. ಓಕೆ, ಸೊ ಇದ್ರೊಳಗಡೆ ನಾನು ಫಸ್ಟ್ ಏನು ಚೆಕ್ ಮಾಡ್ಕೋಬೇಕು, ಲೈಕ್ ಪ್ರೊಫೈಲ್ ಲೈಕ್ ಆ್ಯಡ್ ಆಗಿದಾನೋ ಇಲ್ವೋ. ದ್ಯಾಟ್ಸ್ ವಾಟ್ ವಿ ನೀಡ್ ಟು ಚೆಕ್, ರೈಟ್. ಸ್ಕ್ರಿಪ್ಟ್ JS ಒಳಗಡೆ ಬಂದುಬಿಟ್ಟು ಆಥೆಂಟಿಕೇಷನ್ಗೋಸ್ಕರ ಏನೇನು ಮಾಡಿದ್ವಲ್ಲ, ವಿ ಆರ್ ಗೋಯಿಂಗ್ ಟು ಯೂಸ್ ದಟ್. ಆತ್ನ ಯೂಸ್ ಮಾಡ್ತಾ ಇದ್ವಿ, ವೆರಿಫೈ ಯೂಸರ್ ಯೂಸ್ ಮಾಡ್ತಾ ಇದ್ವಿ, ಗೆಟ್ ಯೂಸರ್ ಯೂಸ್ ಮಾಡ್ಕೊಳ್ತಾ ಇದ್ವಿ. ದೀಸ್ ಥಿಂಗ್ಸ್ ಆರ್ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಐ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಐಲ್ ಕಮ್ ಹಿಯರ್ login.js, not login.js.
login.html, not login.html, like profile.js. okay, I'll paste everything over here. okay, ಸೊ ಪೇಸ್ಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ಸೇವ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ವೆರಿಫೈ ಆಗಿದೆ. ಸೊ ಅದಕ್ಕೋಸ್ಕರ ಇದು ಏನು ಮಾಡ್ತಾ ಇದೆ ಅಂದರೆ ಶೋ ಮಾಡ್ತಾ ಇದೆ. ಇದನ್ನು ವೆರಿಫೈ ಆಗಿರಲಿಲ್ಲ ಅಂತಂದರೆ ಶಿಫ್ಟ್ ಆಗ್ತಾಯಿತ್ತು. ಫಸ್ಟ್ ಒನ್ ಕಂಪ್ಲೀಟ್. ವೆರಿಫೈ ಆಗಿದ್ದಾನೆ ಅಂತಂದರೆ ನಮ್ಗೆ ಏನಾಗಿದೆ ಅಂತಂದರೆ ಯೂಸರ್ ಸಿಕ್ಕಿದ್ದಾನೆ ಇವಾಗ. ಓಕೆ, ಸೊ ಗೆಟ್ ಯೂಸರ್ನಲ್ಲಿ ಏನು ಮಾಡಿದ್ದೀವಿ ನಾವು, ಯೂಸರ್ ಸಿಕ್ಕಿದ್ದಾನೆ. ಎಲ್ಲಿ ಸಿಗ್ತಾ ಇದ್ದಾನೆ ಯೂಸರ್, ಇಲ್ಲಿ ಸಿಗ್ತಾ ಇದ್ದಾನೆ ಯೂಸರ್. ಓಕೆ, ಯೂಸರ್ ಸಿಕ್ಕ ತಕ್ಷಣ ಯೂಸರಿಗೆ ಏನೇನು ಸಿಗ್ತಾ ಇದೆ ಡೇಟಾ ಅನ್ನೋದನ್ನ ನೋಡೋಣ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, console.log ಮಾಡ್ತಾ ಇದ್ದೀನಿ. console.log ಡೇಟಾ. ಓಕೆ, ಸೊ ಐ ಆಮ್ ಗೋಯಿಂಗ್ ಟು console.log ಡೇಟಾ. console.log ಡೇಟಾ ಮಾಡಿದಾಗ ಏನಾಗುತ್ತೆ, ಕನ್ಸೋಲ್ನಲ್ಲಿ ಬಂದುಬಿಟ್ಟು ನೋಡಿದ್ರೆ ಹಿಯರ್ ವಿ ಕ್ಯಾನ್ ಸಿ ಲೈಕ್ ಏನು ಸಿಗ್ತಾ ಇದೆ ನಮಗೆ. ಓಕೆ, ಸೊ ಲೆಟ್ಸ್ ಪ್ರಿಂಟ್ ಓನ್ಲಿ ಲೈಕ್ ಏನು ಪ್ರಿಂಟ್ ಮಾಡ್ಸೋಣ ಅಂದರೆ ಫಸ್ಟ್ ನೇಮ್ ಪ್ರಿಂಟ್ ಮಾಡ್ಸೋಣ. ಓಕೆ, ಫಸ್ಟ್ ನೇಮ್ ನಾವು ಇಲ್ಲಿ ಪ್ರಿಂಟ್ ಮಾಡಿಸ್ಬೇಕಾಗತ್ತೆ. ಲೈಕ್ ನಾವು profile.html ಓಪನ್ ಮಾಡ್ಕೊಳ್ತೀನಿ. ಇಮೇಜ್ ಡಾಟ್ ಇಲ್ಲಿ ವಾಸಿದ್ ಅಂತ ಇದೆಯಲ್ಲ, ಇಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ನೇಮ್ನ ಪ್ರಿಂಟ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಐ ಡಿ ಕೊಟ್ಬಿಡ್ತೀನಿ ಇದಕ್ಕೆ. ಏನಂತ, ಫಸ್ಟ್ ನೇಮ್ ಅಂತ. ಓಕೆ, ಸೊ ಇದನ್ನ ಕಾಪಿ ಮಾಡ್ಕೊಂಬರೋಣ. ಕಾಪಿ ಮಾಡ್ಕೊಂಬಿಟ್ಟು ಪ್ರೊಫೈಲ್ ಒಳಗಡೆ ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ ಲೈಕ್ ಲೆಟ್ ನೇಮ್ ಈಕ್ವಲ್ಸ್ ಟು document.getElementById. ಓಕೆ, ಸೊ ಅದರೊಳಗಡೆ ಏನು ಮಾಡ್ಬಿಡ್ತೀನಿ, ಐ ವಿಲ್ ಆ್ಯಡ್ ದಿಸ್ ಥಿಂಗ್. ಓಕೆ, ಸೊ ಆ್ಯಡ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಹೇಳ್ತೀನಿ ಅಂತಂದರೆ ಬಂದಿರುವಂಥದ್ದು ಥಿಂಗ್ ಒಳಗಡೆ ಲೈಕ್ ಇಲ್ಲೇನು ಹೇಳ್ತೀನಿ, ಲೈಕ್ ನೇಮ್ ಡಾಟ್ ಇನ್ನರ್ ಟೆಕ್ಸ್ಟ್ ಈಕ್ವಲ್ಸ್ ಟು ಡೇಟಾ ಡಾಟ್ FIRST first name. That's what I'm going to do here. Okay, not phone ಅಂತ ಬರ್ತಾ ಇದೆ. Just that's completely fine, no problem. Okay, so ಇಲ್ಲೇನು ಬರೋಣ, ಎಂಬ್ಲೀಸಿಗೆ ಹೋಗೋಣ. ಸೊ ನೆಕ್ಸ್ಟ್ ಥಿಂಗ್ ಏನು ಬೇಕಾಗಿದೆ ನಮಗೆ, ಎಂಬ್ಲೀಸ್ ಪಾಸ್ವರ್ಡ್. I'll just copy this thing and paste it over here, submit it. ಇದು ಬರ್ತಾ ಇದೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಅದು ಓಪನ್ ಆಗಬೇಕು ಬೇಸಿಕಲಿ. ಸೊ ವಿ ಆರ್ ಗೋಯಿಂಗ್ ಟು ಡಿಸೈನ್ ದಟ್ ಸ್ಪೆಷಲಿಟಿ ಆಫ್ಟರ್ ದ್ಯಾಟ್. ಓಕೆ, ಸೊ ಇಲ್ಲಿ ಬಂದರೆ ನೆಕ್ಸ್ಟ್ ನಮಗೆ ಶಿಫ್ಟ್ ಆಗ್ತಾ ಇದೆ. ವೈ ದಟ್ ಥಿಂಗ್ ಈಸ್ ಹ್ಯಾಪ್ನಿಂಗ್ ಹಿಯರ್. ಸೊ ಸಮಥಿಂಗ್ ವೆಂಟ್ ರಾಂಗ್ ಹಿಯರ್. ಆಲ್ ರೈಟ್, ಸೊ ನೇಮ್ ಬದಲಾಗಿ ವಿ ವಿಲ್ ಯೂಸ್ ನೇಮ್, ಫಸ್ಟ್ ನೇಮ್, ಎಫ್ ನೇಮ್. ಓಕೆ, ಐ ಆಮ್ ಗೋಯಿಂಗ್ ಟು ಯೂಸ್ ಎಫ್ ನೇಮ್ ಹಿಯರ್, not name, f name rather than that. Okay, why is that happening? Okay, so I'll just stop it once again and I'll run this thing. ಓಕೆ, ಸೊ ಅದರದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಸ್ಕ್ರಿಪ್ಟ್ನಲ್ಲಿ ಲೈಕ್ ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗಬೇಕು. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋಣ. ದೆನ್ ವಿ ವಿಲ್ ಲುಕ್ ಇನ್ ಟು ದಿಸ್ ಥಿಂಗ್. index.html ಒಳಗಡೆ ಬರೋಣ. index.html ಒಳಗಡೆ ಬಂದುಬಿಟ್ಟು ಲೈಕ್ ಎಲ್ಲಿದೆ ಅದು dp.image. ಸೊ ಇದಕ್ಕೆ ಏನು ಕೊಟ್ಟಿದ್ವಿ ಐ ಡಿ, ನಾವು DPI ಅಂತ ಕೊಟ್ಟಿದ್ವಿ. ಸೊ ವಿ ಆರ್ ಗೋಯಿಂಗ್ ಟು ಟಾರ್ಗೆಟ್ ದಿಸ್ ಥಿಂಗ್. ಓಕೆ, ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಲೈಕ್ ಲೆಟ್ DPI ಈಕ್ವಲ್ಸ್ ಟು document ಡಾಟ್ ಗೆಟ್ ಎಲಿಮೆಂಟ್ ID by this thing. ಓಕೆ, ಸೊ ನಮಗೇನು ಸಿಕ್ತು ಅಂತಂದರೆ ಲೈಕ್ ಎಲಿಮೆಂಟ್ ID ಸಿಕ್ತು. ದೆನ್ ವಿ ವಿಲ್ ಆ್ಯಡ್ what DPI dot add event listener. What type of this will be click and ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಲೊಕೇಶನ್ನ ನಾನು ಬೇಸಿಕಲಿ href equals to profile.html. that's what I'm going to do. okay, so ಇಲ್ಲಿ embellish, then embellish password. embellish password is too short. I'll just copy and paste it here, submit. okay, login ಕೊಟ್ಟೇ ಇಲ್ಲ ನಾವು ಬೇಸಿಕಲಿ, ರೈಟ್. ಸೊ ವಿ ನೀಡ್ ಟು ಡೂ ದ್ಯಾಟ್. ಸೇವ್ ಮಾಡ್ಕೊಳ್ಳೋಣ, ಗೋ ಲೈವ್ ಮಾಡೋಣ. ಓಕೆ, ಯೂಸರ್ ನೇಮ್ ಪಾಸ್ವರ್ಡ್ ಈಗ ಬಂತು, ಎಂಬ್ಲಿ. ಓಕೆ, ದೆನ್ ಐಲ್ ಪೇಸ್ಟ್ embellish ಪಾಸ್ವರ್ಡ್, ಸಬ್ಮಿಟ್. ಓಕೆ, ನಮ್ದು ಇದೇನಾಗಿದೆ, ಕಾರ್ಟ್ ಓಪನ್ ಆಗಿದೆ. ಒನ್ಸ್ ಐ ಕ್ಲಿಕ್ ಆನ್ ದ ಥಿಂಗ್, ಓಕೆ, ಎಂಬ್ಲಿ ಅಂತ ಪ್ರಿಂಟ್ ಆಗ್ತಾ ಇದೆ ಹೇಳಿ. ಓಕೆ, ಸೊ ಅದಾದಮೇಲೆ ನಮ್ಗೆ ಏನು ಮಾಡಬೇಕು ಅಂತಂದರೆ ಲೈಕ್ ಇಮೇಜ್ನೂ ಕೂಡ ಚೇಂಜ್ ಮಾಡಬೇಕು, ರೈಟ್. ಓಕೆ, ಸೊ ಇಲ್ಲೇನು ಮಾಡೋಣ, ಇಮೇಜ್ ಕೂಡ ಚೇಂಜ್ ಮಾಡಬೇಕು ಪ್ರೊಫೈಲ್ದು, ರೈಟ್. ಲೆಟ್ DPI ಈಕ್ವಲ್ಸ್ ಟು document ಡಾಟ್ ಗೆಟ್ ಎಲಿಮೆಂಟ್ ಬೈ ID. ಓಕೆ, ಸೊ ID ಏನು ಕೊಟ್ಟಿದ್ದೀವಿ ನಾವು ಬೇಸಿಕಲಿ, ಲೆಟ್ ಐ ವಿಲ್ ಗೋ ದೇರ್ ಆ್ಯಂಡ್ ಫೈಂಡ್ ಔಟ್ ವಾಟ್ ಐ ಗೇವ್ ದ ID. DP image ಅಂತ ಕೊಟ್ಟಿದ್ದೀನಿ. ಓಕೆ, ಐ ಜಸ್ಟ್ ಕಾಪಿ ದಿಸ್ ಥಿಂಗ್, ಕಮ್ ಹಿಯರ್,
ಆ್ಯಂಡ್ ಪೇಸ್ಟ್ ಇಟ್. ಓಕೆ, ಸೊ ಇವಾಗ ಇದ್ರದ್ದು ಲೈಕ್ dp.i ಎಸ್ ಆರ್ ಸಿನೂ ಕೂಡ ಚೇಂಜ್ ಮಾಡಬೇಕಾಗತ್ತೆ ನಾನು. ಓಕೆ, ಸೊ ಅದಕ್ಕೆ ಏನು ಮಾಡೋಣ ಅಂತಂದರೆ ಇಲ್ಲಿ ಬಂದುಬಿಟ್ಟು dpi.src equals to data.set src ಸಮಥಿಂಗ್ ಏನೋ ಇದೆ, ಅದು ಸಪ್ರೇಟ್ ಇದೆ, ವೇಟ್ ಮಾಡಿ. ಓಕೆ, ಡಾಟ್ ಸೆಟ್. ಓಕೆ, ಐ ಆಮ್ ಗೋಯಿಂಗ್ ಟು ಯೂಸ್ src equals to data. ಓಕೆ, ಸೊ ಡೇಟಾದ ಒಳಗಡೆ ಬಂದುಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡ್ತಾಯಿದ್ವಿ, ಕನ್ಸೋಲ್.log ಮಾಡಿಸ್ತಾ ಇದ್ವಲ್ಲ, ಡೇಟಾ ಏನಕ್ಕೆ ಬಂದಿಲ್ಲ ಇಲ್ಲಿನು, ಕನ್ಸೋಲ್ನಲ್ಲಿ ಬರೋಣ. ಓಕೆ, ಹಿಯರ್ ಇಟ್ ಈಸ್ ಆಬ್ಜೆಕ್ಟ್ ಒಳಗಡೆ ಏನಿದೆ, ಲೈಕ್ ವೆರ್ ಇಟ್ ಈಸ್ ದ್ಯಾಟ್ ಇಮೇಜ್. ಓಕೆ, ಇಮೇಜ್ ಅಂತ ಇದೆಯಲ್ಲ, ಸೊ ಐ ಆಮ್ ಗೋಯಿಂಗ್ ಟು ಸ್ಟೋರ್ ದಿಸ್ ಥಿಂಗ್ data.image. ದೆನ್ ಇಮೇಲ್ ಒಳಗಡೆ ಏನು ಮಾಡೋಣ ಅಂತಂದರೆ ಇಮೇಲ್ನು ಕೂಡ ತೊಗೊಂಡು ಬರೋಣ. ಇಮೇಲ್ಗೆ ಏನು ಕೊಟ್ಟಿದ್ದೀವಿ ನಾವು ಬೇಸಿಕಲಿ, ಲೈಕ್ ಇಮೇಲ್ಗೆ ಏನು ಕೊಟ್ಟಿಲ್ಲ, ಐ ಡಿ ಕೊಟ್ಬಿಡೋಣ. ಐ ಡಿ ವಿಲ್ ಬಿ ಇಮೇಲ್ ಪಿ. ಓಕೆ, ಪ್ಲೇಸ್ ಹೋಲ್ಡರ್ ಸಮಥಿಂಗ್ ಲೈಕ್ ದಟ್. ಓಕೆ, ಸುಮ್ಮನೆ ಕೊಡ್ತಾ ಇದ್ದೀವಿ ಅಷ್ಟೇ. ಓಕೆ, ಸೊ ಸೇಮ್ ಥಿಂಗ್ ಐ ವಿಲ್ ಡೂ ಹಿಯರ್, let email equals to document dot get element by id. So then I will use this thing, paste it, and ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಲೈಕ್ email dot inner text equals to data dot email. That's what I'm going to use. ಇಮೇಲ್ ಅಂತಲೇ ಇದೆಯಲ್ಲ, ಇಮೇಲಿಗೆ. ಓಕೆ, ಇಮೇಲ್ ಅಂತಲೇ ಇದೆ. ಮತ್ತು ಸೇವ್ ಇಟ್. ಓಕೆ, ಇಟ್ಸ್ ಸೇಯಿಂಗ್ ಕಮ್ ಹಿಯರ್ ಆ್ಯಂಡ್ ಟೈಪ್ ಎವ್ರಿಥಿಂಗ್ ಅಗೇನ್. Emily's password is this thing, copy this thing, paste it here and submit. Something went wrong here. Inner text. Okay, so inner text ನಾವೇನು ಮಾಡಿದ್ವಿ, data.emily ಮಾಡ್ಕೊಂಡ್ವಿ. So that's actually posing a error for us. Okay, so why is that? I don't know. Maybe confused ಆಗಿರಬೇಕದು. Alright, so let's do it once again. Okay, so ನಾವೇನು ಮಾಡೋಣ ಅಂತ index.html ಹೋಗ್ಬಿಟ್ಟು like I will stop this thing and restart it again. Okay, so like Emily's password, submit it and go to the. ಓಕೆ, ಸೊ ಇವಾಗ ಏನಾಗ್ತದೆ, ಕಂಪ್ಲೀಟ್ಲಿ ಫೈನ್. ಇನ್ನೊಂದು ಫಂಕ್ಷನಾಲಿಟಿ ಏನು ಆ್ಯಡ್ ಮಾಡ್ಬೇಕಂತಂದರೆ ಲಾಗೌಟ್ ಬಟನ್ನ ನಾವು ಆ್ಯಡ್ ಮಾಡಬೇಕು, ಅದನ್ನ ಆ್ಯಡ್ ಮಾಡಿಲ್ಲ. ವಿ ವಿಲ್ ಆ್ಯಡ್ ದ್ಯಾಟ್ ಥಿಂಗ್ ಟು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡೋಕ್ಕಾಗತ್ತೆ ಅಂದರೆ ಪ್ರೊಫೈಲ್ನಲ್ಲಿ ಬರಬೇಕಾಗುತ್ತೆ. ಇದಕ್ಕೆ ಲಾಗೌಟ್ BTN ಅಂತೇಳಿ ಕೊಟ್ಟಿದ್ದೀವಿ. ಸೊ ಲೈಕ್ ಐ ವಿಲ್ ಗೋ ಟು ದ ಸ್ಕ್ರಿಪ್ಟ್ಸ್. ಓಕೆ, ಸೊ ಲಾಗೌಟ್ ಸ್ಕ್ರಿಪ್ಟ್ಸ್ ಹತ್ರ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಲೈಕ್ ಲಾಗೌಟ್ ಫಂಕ್ಷನಾಲಿಟಿ ಎಲ್ಲ ಆ್ಯಡ್ ಮಾಡ್ತೀವಿ. ಆ್ಯಡ್ ಇವೆಂಟ್ ಲಿಸ್ನರ್ ಸೆಟ್ ಇಲ್ಲಿ ಆ್ಯಡ್ ಮಾಡಿದ್ದೀವಲ್ಲ, ದ ಸೇಮ್ ಥಿಂಗ್ ಐ ವಿಲ್ ಡೂ ಹಿಯರ್. ಓಕೆ, ಇಲ್ಲಿ ಬಂದುಬಿಟ್ಟು ಪ್ರೊಫೈಲ್ನಲ್ಲಿ ಐ ವಿಲ್ ಜಸ್ಟ್ ಸೇ ಎವ್ರಿಥಿಂಗ್ ಹಿಯರ್ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಕಾಪಿ ಮಾಡ್ಕೊಳ್ತೀನಿ. ಇಂದ ಮೇಲ್ಗಡೆ ಬಂದುಬಿಟ್ಟು ಏನು ಹೇಳ್ತೀನಿ, ಲೈಕ್ let paste it document dot get element by id. ಸೊ ಅದರೊಳಗಡೆ ಏನು ಮಾಡ್ತಾ ಇದ್ದೀನಿ, ಇದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ದ್ಯಾಟ್ಸ್ ಇಟ್, ಸೇವ್ ಇಟ್. ಇಟ್ ಶೋಯಿಂಗ್ ಸಮಥಿಂಗ್ ಲೈಕ್ ದಟ್. ನಾನು ಲಾಗೌಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಐ ಆಮ್ ಲಾಗೌಟ್. ಓಕೆ, ಸೊ ಇವಾಗ ಮತ್ತೆ ನಾನು ಪ್ರೊಫೈಲ್ ಬ್ರೂಟ್ ಫೋರ್ಸ್ ಮಾಡಿಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ಲೈಕ್ profile.htmlಗೆ ಐ ಕಾಂಟ್ ಗೋ ದೇರ್. ನಾನು ಮತ್ತೆ ಎಲ್ಲಿಗೆ ಬರ್ತೀನಿ, ಲಾಗೌಟಿಗೆ ಬರ್ತೀನಿ. ಇವನ್ ದೋ ಐ ಆಮ್ ಟ್ರೈ ಟು ಗೋ ಟು index.html. ಸೊ ಐ ಕಾಂಟ್ ಗೋ ದೇರ್. ನಾನು ಮತ್ತೆ ಎಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬರ್ತೀನಿ. ದಿಸ್ ಈಸ್ ಹೌ ಅಥೆಂಟಿಕೇಷನ್ ಆ್ಯಂಡ್ ಅಥರೈಸೇಷನ್ ವರ್ಕ್ಸ್ ಇನ್ ಲೈಕ್ ಜಾವಾಸ್ಕ್ರಿಪ್ಟ್. ಓಕೆ, ಸೊ ಫ್ರಂಟ್ ಎಂಡಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅಂತ ಒಂದು ಸ್ಮಾಲ್ ಪ್ರಾಜೆಕ್ಟ್. ಓಕೆ, ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಎಲ್ಲ ಡಿವೈಡ್ ಮಾಡಿ ಬಿಡಿಸಿ ಹೇಳಿದ್ದೀನಿ. ಯು ಕ್ಯಾನ್ ಡೂ ಇಟ್ ಆಲ್ ಇನ್ ಒನ್ ಸೆಷನ್. ಓಕೆ, ಸೊ ಒಂದರಲ್ಲೇ ಮಾಡ್ಬೋದು ನೀವು, ನೋ ಪ್ರಾಬ್ಲಮ್. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ತುಂಬಾ ಸಪೋರ್ಟ್ ಬೇಕು ನಿಮ್ಮದು. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.